ಸುಮ್ಮನೆ ಇದ್ದವನ್ನ ಕೋಟೆಯೂರು ಮಣಿನಾಗ ತಗೊಂಡೋಗಿ ಎಲ್ಲೋ ಒಂದ್ ಕಡೆ ಎನ್ಕೌಂಟರ್ ಮಾಡಿ ನೀವು ಯಾವಾಗ ಗುಂಡಿನ ಚಕಮಕಿ ನಡೀತಲ್ಲಿ ರಿಯಲ್ ಎನ್ಕೌಂಟ್ರು NS ಮಣಿ ಒಬ್ಬಂದೆ. ಆ ಕರೆಂಟ್ ಕೊಟ್ರೆ ಒದ್ದಾಡ್ತಾಳೆ ಅಮ್ಮ, ಒದ್ದಾಡು. ಇದಕ್ಕೆ ವೈರು ಟೈಟಾಗಿ ಕಟ್ಟಿರ್ತಾರಲ್ಲ, ಹಲ್ಲು ಇರ್ತದಲ್ಲ ಕ್ಲಿಪ್ನಲ್ಲಿ, ಅವೆಲ್ಲ ಕಿತ್ಕೊಂಡು ರಕ್ತ, ನಾಲ್ಗೆನಲ್ಲಿ ರಕ್ತ, ಕಿವಿನಲ್ಲಿ ರಕ್ತ. ಹಾಗೆ ಅವ್ರದ್ದು AK-47 ಕೊಟ್ಬಿಟ್ಟು ನೀನೊಬ್ರು ಫೈರ್ ಮಾಡು ಅಂದರು. ಹೇಗೆ ಸರ್, ಕಣ್ಣಿಗೆ ಬಟ್ಟೆ ಕಟ್ಟಿ ಮರದ ಹತ್ರ ನಿಲ್ಸಿದ್ದೀರಾ? ಅವನಿಗೆ ಹೊಡೆಯೋದು ಒಂದೇ, ಸತ್ತೆಡಕ್ಕೆ ಗುಡ್ಡಾಕೋದು ಒಂದೇ. ಆಂಡಿಯಪ್ಪನ್ನ ಹೊಡಿತಾರೆ ಎಂದಾಗ ನಾನು ಬೇಡ ಸಾರ್, ಅವನು ತಮಿಳ್ನಾಡಿನವ್ರು ಹಿಡಿದಿರೋದು, ಅವನ್ನ ನಾವು ಇಟ್ಕೊಂಡ್ರೆ ನಮಗೆ ಮುಂದೆ ಎಲ್ಪ್ ಆಗುತ್ತೆ. ಈ ಸಿಚುಯೇಷನಲ್ಲಿ ಅವನ್ನ ಯಾಕೆ ಹೊಡಿತಾರೆ? ಹೆಚ್ಚು ಮಾತಾಡಬೇಡ ಅಂತ. ಈ ಚೀಟಿಲಿ ಏನಿದೆ ಹೇಳು. ನೋಡಿದ ತಕ್ಷಣ ಅವನು ಕೈ ಕಾಲು ಅವನಿಗೂ ಅದ್ರಿಗೆ ಶುರು ಮಾಡಿಬಿಟ್ಟು, ವೀರಪ್ಪನ ಗ್ಯಾಂಗ್ನ ಪ್ರಥಮ ವ್ಯಕ್ತಿ ನಿಮ್ಮ ಕ್ಯಾಂಪ್ ಹತ್ತಿರದಲ್ಲಿದ್ದಾನೆ. ಬೆಟ್ಟದಲ್ಲೇ ಒಬ್ಬ ಇದ್ದ ರೈಟ್ರು. ಆ ಪಾಲಾರ್ನಲ್ಲಿ ಏನೇ ಇನ್ಸಿಡೆಂಟ್ಗಳಾದರೂ, ಏನೇ ಅವನಿಗೆ ವೀರಪ್ಪನ ಕಡೆದು ಮೆಸೇಜ್ ಬಂದ್ರು ಇವನಿಗೆ ಬಂದ್ಬಿಟ್ಟುವುದು. ಇವನು ನಮ್ಮನ್ನ ದಿಕ್ ತಪ್ಪಿಸುವ ಬಾ ಅಂದದ, ಹಿಡ್ಕೊಂಡದ್ದೆ. ಎಲ್ಲಿ ಮಡಗಿದ್ಯಾ ವೈರ್ಲೆಸ್ ಸೆಟ್ಟು? ಕರೆಕ್ಟಾಗಿ ಅದೇ ಗಡಿಯಾರ ತೋರಿಸ್ತಾ ನಾವು. ಆಮೇಲೆ ಸರಿ ಅಂದ್ಬಿಟ್ಟು ಆ ಗಡಿಯಾರ ತೆಗೆದ್ರು. ನೋಡಿದ್ರೆ ಬಿಚ್ಚು ನೋಡಿದ್ರೆ ಒಳಗಡೆ ಫುಲ್ ಅಸೆಂಬ್ಲಿ ಇದೆ, ವೈರ್ಲೆಸ್. ಅಲ್ಲಿ ಕೂತಿದ್ದು ಏನ್ ಪಾತ್ರ ಅಂದ್ರೆ, ಇವ್ರು ಹಿಂದ್ಗಡೆ ಕೂತವ್ರೆ ಗುಡ್ಡೆ ಹಿಂಭಾಗದಲ್ಲಿ. ಇದು ಕೋತಿನ ಅಲ್ಲಿ ಕಟ್ಟಿದ್ದಾರೆ. ಅದು ಸಿಗ್ನಲ್ ಕೊಡ್ತು. ಹೊಸ ಜನ ಬಂದ ತಕ್ಷಣ ಕರ್ರೋ 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 ಅಂತ ಕಿರ್ಚಿಕ್ ಶುರು ಮಾಡ್ತಲ್ಲ. ಇವ್ರು ಚೆಕ್ಕತ್ತ ಮೇಕತ್ತು ಇಕ್ಕಿದ್ರು ಗುಂಡು. ಒಬ್ಬ ಅಪರಾಧಿ ಅನ್ನೋಬೇಕಾದ್ರೆ ಕೋರ್ಟ್ ಜಡ್ಜ್ಮೆಂಟ್ ಆದ್ಮೇಲೆ ಅಪರಾಧಿ ಅನ್ನಬೇಕು. ಇಲ್ಲಿ ನಾವು ಹಿಡ್ಕೊಂಡ್ಬಂದು ಕೊಟ್ಟ ತಕ್ಷಣ ಅಪರಾಧಿ ಆಗೋಯ್ತಾನ ಅವನು. ಹೇಗೆ ಅವನ್ನ ತಗೊಂಡೋಗೋದು, ವರ್ಕ್ಶಾಪ್ ಹೋಗೋದು, ಕರ್ಕೊಂಡು ಹೋಗೋದು, ಅಲ್ಲಿ ವರ್ಕ್ ಮಾಡೋದು. ವರ್ಕ್ಶಾಪ್ ಅಂದ್ರೆ ಅದು ಈ ವೀರಪ್ಪನ ಗ್ಯಾಂಗ್ ಸಂಬಂಧಪಟ್ಟವ್ರನ್ನ ಕೂಡಾಕು ಒಂದು ಕೊಠಡಿ ಮಲೆಮಹದೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಇದೆ. ಅಲ್ಲಿ ಕರ್ಕೊಂಡು ನಾವು ಬಂದು ಕೊಟ್ರೆ ಇವ್ರನ್ನ ಹೊಡೆಯೋದಕ್ಕಾಗ್ಲಿ ಹಿಂಸೆ ಕೊಡೋದಕ್ಕಾಗ್ಲಿ ಯಾವುದು ಅಧಿಕಾರ ಇಲ್ಲ. ಪೊಲೀಸ್ ಇಲಾಖೆನಲ್ಲಿ ಏನು ಅವ್ನು ಕಳ್ಳನ ನಿಜಾನ, ಕಳ್ಳ ಏನು ನಿಜ ಯಾವುದು ಗೊತ್ತಾಗ್ಲಿಲ್ಲ ಅಂದ್ರೆ ಕೋರ್ಟ್ಗೆ ಹಾಕಿ, ಕೋರ್ಟ್ನಲ್ಲಿ ಕೇಸ್ ನಡೀಲಿ. ಆ ರೀತಿ ಮಾಡಬೇಕಾಗಿತ್ತು. ಇವರು ಹೆಂಗಸರನ್ನ ಕರ್ಕೊಬರೋದು, ಗಂಡಸರಿಂದ ಉಚ್ಚೆ ಉಯಿಸೋದು, ಕಕ್ಕಸ್ ತಿನ್ಸೋದು, ಇದೆಲ್ಲ ಮಾಡಿದ್ರು. ಅದನ್ನ ನೋಡ್ಬಿಟ್ಟು ನಾನು ಅವಾಗ ಅವರು ವ್ಯತಿರಿಕ್ತವಾಗಿ ಮಾತಾಡಿದೆ, ಇದೆಲ್ಲ ಸರಿ ಇಲ್ಲ ಸರ್ ಅಂದ್ಬಿಟ್ಟು. ಆವಾಗ ನಾನು ಒಬ್ಬ ಹೆಡ್ ಕಾನ್ಸ್ಟೇಬಲ್, ನನ್ನ ನಂಬರ್ ಬಂದು 386. ನನ್ನ ಹೆಸರು ಪುಟ್ಮಲಾಚಾರ್ ಅಂತ. ನಾನು 73ನಲ್ಲಿ ಪೊಲೀಸ್ಗೆ ಅಪಾಯಿಂಟ್ಮೆಂಟ್ ಆದೆ. ನಾನು ಚಿಕ್ಕ ವಯಸ್ಸಿನಲ್ಲೇ ತಂದೆ ಕಳ್ಕೊಂಡು ನಮ್ಮ ಚಿಕ್ಕಪ್ಪ ನನ್ನ ಬೆಳೆಸಿದ್ರು. ಅವ್ರು ಕಲಿಸಿದ್ದು ಒಂದೇ, ನ್ಯಾಯ, ಮೋಸ ಮಾಡಬಾರ್ದು. ಅದನ್ನೇ ರೂಢಿಸ್ಕೊಂಡು ಬಂದೆ. ನಾನು ಪೊಲೀಸ್ ಇಲಾಖೆನಲ್ಲೂ ಅದನ್ನೇ ಅಳವಡಿಸ್ಕೊಂಡೆ. ಆದರೆ MMLSನಲ್ಲಿ ಅದನ್ನು ಅಳವಡಿಸ್ಕೊಳ್ಳೋಕ್ಕಾಗಲಿಲ್ಲ. MMLSಗೆ ಹೋಗ್ಬೇಕಾದ್ರೆ ವೀರಪ್ಪನ ಅಟ್ಟಹಾಸ ಜಾಸ್ತಿ ಆಗಿತ್ತು. ನಾವು ಇದನ್ನು ನಿಜ ಅಂತಲೇ ಭಾವಿಸ್ತು. ಆದರೆ ಈ ಹರಿಕೃಷ್ಣ, ಶಕೀಲ್ ಅಹ್ಮದ್ ಇಬ್ಬರನ್ನ ಸಾಯಿಸಿದ ಮೇಲೆ ಅವ್ರ ಬಾಡಿ ಬಂದು ನಮ್ಮ DG ಆಫೀಸ್ಗೆ ಬಂದು ಗಾರ್ಡ್ ಆಫ್ ಆನರ್ ಅಂತ ಕೊಡ್ತೀವಿ. ಒಂದು ಪೊಲೀಸ್ದು ಒಂದು ವಂದನೆ, ಲಾಸ್ಟ್ ವಂದನೆ ಅವರಿಗೆ ಕೊಡ್ತೀವಿ. ಆ ಇದರಲ್ಲಿ ಹೋಗಿ ನೋಡಿದೆ, ಹರಿಕೃಷ್ಣ ಅವ್ರದ್ದು ಬಾಡಿ ಕಾರ್ನಲ್ಲಿ ಹೀಗೆ ಇತ್ತು. ಇಲ್ಲಿ ಹೊಡೆದಿರೋ ಗುಂಡು ಇಲ್ಲಿ ಬಂದಿತ್ತು, ಆಚೆ ನತ್ತಿನಲ್ಲಿ ಹೊಡೆದಿರೋದು ಗುಂಡು ಇಲ್ಲಿಂದ ಥ್ರೂ ಆಗಿ ಒಳಗಡೆನೆ ಇಲ್ಲಿ ಓಪನ್ ಆಗಿತ್ತು. ಮ್ಯಾಗ್ನಮ್ ರೈಫಲ್ನಲ್ಲಿ ಹೊಡೆದಿದ್ದ ಅವನು. ಆನೆ ಹೊಡೆಯುವಂಥ ಗುಂಡು, ಅದು ಇಷ್ಟು ದಪ್ಪ ಬರುತ್ತದು. ಮಾಮೂಲಿ ತೋಟ ಗನ್ನೇನೆ ಇಷ್ಟು ದಪ್ಪ ಬರುತ್ತದು. ಅದು ಜರ್ಮನ್ದು ವೆಪನ್ನು. ಆ ಮ್ಯಾಗ್ನಮ್ ರೈಫಲ್ನಲ್ಲಿ ಹೊಡೆದದ್ರಿಂದ ಅವನಿಗೆ ಇಲ್ಲಿ ಹೊಡೆದದ್ದು ಗುಂಡು ಇಲ್ಲಿ ಬಂದಿತ್ತು. ಸ್ಪಾಟ್ ಔಟು. ಶಕೀಲ್ ಅಹ್ಮದ್ನು ಸತ್ತೋಗಿದ್ರು ಅವರು. ಶಕೀಲ್ ಅಹ್ಮದ್ ಬಾಡಿ ಬರಲಿಲ್ಲ ಅಲ್ಲಿಗೆ. ಹರಿಕೃಷ್ಣ ಅವ್ರ ಬಾಡಿ ಮಾತ್ರ ಬ್ಯಾಂಗ್ಳೂರು DG ಆಫೀಸ್ಗೆ ಬಂತು. ಶಕೀಲ್ ಅಹ್ಮದ್ ಅವ್ರದ್ದು ಮೈಸೂರಿಗೆ ಹೊಟ್ಟೋಯ್ತು ಬಾಡಿ. ಮೈಸೂರಿಗೆ ಹೋಯ್ತೋ ಇಲ್ಲ ಎಲ್ಲಿ ಮಾಡಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಹರಿಕೃಷ್ಣ ಅವ್ರದ್ದು ಮಾತ್ರ ಅಲ್ಲಿಗೆ ಬಂತು ಬಾಡಿ. ಆ ಬಾಡಿ ನೋಡಿದಾಗ ನನಗೆ ಮನಸ್ಸಿಗೆ ಏನೋ ಒಂದು ಮುಜುಗರ ಆಯಿತು ನನಗೆ. ಇದು ಪೊಲೀಸ್ನವರು ಸಪೋರ್ಟ್ ಇಟ್ಕೊಂಡು ಮಾಡಿರೋದಾ, ಇಲ್ಲ ವೀರಪ್ಪನೇ ತನ್ನ ಸ್ವಇಚ್ಛೆಯಿಂದ ಈ ಕೆಲಸ ಮಾಡಿದಾನ ಅಂತ ಮನಸ್ಸಲ್ಲಿ ಗೊಂದಲ ಶುರುವಾಯಿತು. ಆವಾಗ ನನಗಿಲ್ಲ, ಇದು ಯಾರೋ ಪೊಲೀಸ್ನವರು ಇದ್ದಾರೆ ಇವನ ಜೊತೆ, ವೀರಪ್ಪನ ಜೊತೆ ಅನ್ನೋ ಒಂದು ಇದು ಬಂದು ತಕ್ಷಣಕ್ಕೆ ನಾನು ಅಲ್ಲೇ ಒಂದು ಪೇಪರ್ ಇಸ್ಕೊಂಡು ಬರೆದು ಕೊಟ್ಟೆ DGಗೆ, ನಾನು ಹೋಗ್ತೀನಿ MMLSಗೆ. ಅವಾಗ ಯಾರು ವಾಲಂಟ್ರಿಯಾಗಿ ಯಾರು ಕೇಳಿರಲಿಲ್ಲ, ಅವರು ಯಾರು ಹೋಗಿಲ್ಲ. ಆವಾಗ ನಾನೇ ಕೇಳಿದೆ ವಾಲಂಟ್ರಿಯಾಗಿ, ಅದು ನಿನಗೇನು ಗೊತ್ತು ವೆಪನ್ಸ್ ಬಗ್ಗೆ ಅಂತ. ನನಗೆಲ್ಲ ಗೊತ್ತು ಸರ್, ಕಣ್ಣಲ್ಲಿ ನೋಡಿ ಕೈಲಿ ಮಾಡ್ತೀನಿ. ಸರಿ ಆಯಿತು, ನಾನು ವಿಮರ್ಶೆ ಮಾಡ್ತೀನಿ ಅಂತ. ವಿಮರ್ಶೆ ಇಲ್ಲ ಸರ್, ನಾನು ಇನ್ನು 2-3 ದಿವಸದಲ್ಲಿ ಆರ್ಡರ್ ಬೇಕು, ನಾನು ಹೋಗ್ಬೇಕು. ನಾನು ವೀರಪ್ಪನಿಗೆ ಎದುರ್ಕೊಂಡು ಹೋಗ್ತಾ ಇಲ್ಲ. ಇದರಲ್ಲಿ ಏನು ವೀಕ್ನೆಸ್ ಇದೆ ಅನ್ನೋದನ್ನು ಕಂಡುಹಿಡಿಬೇಕು, ಮತ್ತು ವೀಕ್ನೆಸ್ ಇರೋರನ್ನ ಆಚೆಗೆ ಹಾಕಿ ಆಮೇಲೆ ವೀರಪ್ಪನ ಬಗ್ಗು ಬಡಿಬೇಕು ಅನ್ನೋ ಭಾವನೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರಿಗೆ ಖುಷಿ ಆಯಿತು. ಅಲ್ಲೇ ತಕ್ಷಣ ಬರೆದ್ರು, DG ಅವರು ಬರೆದ್ರು. ಅಲ್ಲಿಂದ ಅಡ್ಮಿನಿಸ್ಟ್ರೇಟಿವ್ ಆಫೀಸಿಗೆ ಹೋಗೋಯ್ತು, ಅಡ್ಮಿನ್ ಹತ್ರ. ಅವರು ನಮ್ಮ ಸೌತ್ಗೆ ಕಳಿಸಿದ್ರು. ಅದು ಕಳಿಸೋದಕ್ಕೆ 2-3 ದಿವಸ ಆಯಿತು.
ಆವಾಗ ನಾನು ಏರ್ಪೋರ್ಟ್ ಡ್ಯೂಟಿನಲ್ಲಿದ್ದೆ. ಏರ್ಪೋರ್ಟ್ ಡ್ಯೂಟಿನಲ್ಲಿದ್ದರೆ ನಿನಗೆ ರಿಲೀವ್ ಆರ್ಡರ್ ಬಂದಿದೆಯಪ್ಪ, ನೀನು ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕಂತ. ನಾನು ಏರ್ಪೋರ್ಟಿಂದ ಖುಷಿಯಾಗಿ ನನ್ನ ವೆಪನ್ಸ್ ಎಲ್ಲ ಎತ್ಕೊಂಡಿದ್ದೇನೆ. ವಾಪಸ್ ನನ್ನ ಹೆಡ್ ಕ್ವಾರ್ಟರ್ಗೆ ಬಂದೆ. ಬಂದು ತಕ್ಷಣ, ಇಲ್ಲ ನೀನು ನಾಳೆ ಬೆಳಿಗ್ಗೆ ರೆಡಿಯಾಗು, KSRP ಗಾಡಿ ಬರುತ್ತೆ, ಆ ಗಾಡಿನಲ್ಲಿ ನೀನು MMLಸ್ಗೆ ಹೋಗು. ಪಾಸ್ಪೋರ್ಟು ಎಲ್ಲ ತಗೊಂಡೆ. ಆದರೆ ನನಗೆ ಅಲ್ಲಿ ವೆಪನ್ಸ್ ಬಗ್ಗೆ ನನಗೆ ಆದಷ್ಟು ತಿಳುವಳಿಕೆ ಇರಲಿಲ್ಲ. ಟ್ರೈನಿಂಗ್ಗೆ ಕಣ್ಣಲ್ಲಿ ನೋಡಿ ಕೈಲಿ ಮಾಡೋದು, ಪೊಲೀಸ್ನಲ್ಲಿ ಏನು ಇದಿಲ್ಲ. ಯಾರೋ 100 ಜನಕ್ಕೆ ಒಂದು 10 ಜನ ದಡ್ರಿರ್ಬೋದು, 90 ಜನ ಬುದ್ಧಿವಂತರೇ ಇರ್ತಾರೆ. ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ನನ್ನ ಬಟ್ಟೆ ಏನು ಬೇಕೋ ನನ್ನ ಇದು ಎಲ್ಲ ಎತ್ಕೊಂಡು ಒಂದು ಚಿಕ್ಕದೊಂದು ಟ್ರಂಕ್ಗೆ ಹಾಕ್ಕೊಂಡು KSRPಗೆ ಹೋಗಿ KSRP ಗಾಡಿಯಿಂದ ರಾಮಾಪುರಕ್ಕೆ ಬಂದೆ. ರಾಮಾಪುರದಿಂದ ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲ. ನಾನು ಹೋಗಿರೋನು ಒಬ್ಬ, ನನ್ನ ಜೊತೆ ಇನ್ನೊಬ್ಬ ಗೋಪಿನೂ ಬಂದ. ಅವನು CR ಹೆಡ್ ಕ್ವಾರ್ಟರ್ನವನು, ನಾನು ಸೌತ್ನವನು. ಆ ಬಂದ ಮೂಮೆಂಟ್ನಲ್ಲಿ ನಮ್ಮನ್ನು ಹೋಗೋಕೆ ಬಿಡ್ತಾ ಇಲ್ಲ ರಾಮಾಪುರ ಸ್ಟೇಷನ್ನಲ್ಲಿ. ಇಲ್ಲ, ನಿಮ್ಗೆ ಎಸ್ಕಾಟ್ ಬರಬೇಕು, ಎಸ್ಕಾಟ್. ಯಾಕೆ ಎಸ್ಕಾಟ್ ಬೇಕು? ಇಲ್ಲ, ವೀರಪ್ಪ ಎಲ್ಲಿ ಇರ್ತಾನೋ ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕೆ ನಮ್ಮನ್ನು ಅವತ್ತು ನೈಟ್ ಉಳಿಸ್ಕೊಂಡು ಸರಿ ಸಾಯಂಕಾಲ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೆ. ಅಲ್ಲಿ ಹೋಟ್ಲಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ರು. ವೀರಪ್ಪನ ಹಿಡಿಯೋಕ್ಕೆ ಪೊಲೀಸ್ನವರಲ್ಲ, ಅವರ ಇನ್ನೊಬ್ರು ಬಂದ್ರೂ ಸಾಧ್ಯ ಇಲ್ಲ, ಅವನೇನು ಸಾಹುಕಾರರ ಹತ್ರ ದುಡ್ಡು ಹೊಡೆದು ಬಡವ್ರಿಗೆ ಹಂಚ್ತಾ ಇದ್ದಾನೆ. ಇಂಥ ಮೂಮೆಂಟಲ್ಲಿ ಅವನ್ನೇ ನಾ ಹಿಡಿಯೋದು, ಇವರು ಯಾರು ಹೇಳಲ್ಲ, ವೀರಪ್ಪ ಎಲ್ಲ ಅವನೇನು. ಇದು ನನ್ನ ಕಿವಿಗೆ ಬೀಳ್ತು. ಊಟ ಮಾಡ್ತಾ ಕೇಳ್ಕೊಂಡನು. ಸೊ ನಾನು ಯಾರ ಹತ್ರನೂ ಹೇಳಲಿಲ್ಲ. ಸೊ ವಾಪಸ್ ಬಂದು ಅಲ್ಲಿ ಮಲಗಿದ್ದೆ. ಎಲ್ಲಿ ವೀರಪ್ಪನ ಗ್ಯಾಂಗ್ ಬಂದು 6 ಜನ DRನವ್ರನ್ನ ಹೊಡೆದಾಕಿದ್ನೋ ಅದೇ ಜಾಗದಲ್ಲಿ ಮಲಗಿದ್ದೆ. ಏನಾಗುತ್ತೆ ನೋಡೋಣ, ಅಲ್ಲಿ ಮಲಗಬೇಡಿ ಅಂದರು. ಇಲ್ಲ ನಾವು ಇಲ್ಲೇ ಮಲಗ್ತೀನಿ ಅಂದ್ಬಿಟ್ಟು ಅಲ್ಲೇ ಮಲಗಿದ್ದೆ ನಾನು ವರಾಂಡದಲ್ಲಿ. ಸರಿ, ಏನು ನನಗೇನು ಅಂತ ಅತಿಶಯ ಏನೂ ಕಾಣಲಿಲ್ಲ. ಏನು ಸತ್ತವ್ರು ಗಾಳಿಯಾಗಿ ಬರ್ತಾರೆ, ಭಯ ಅಂತ ಅಂದ್ಬಿಟ್ಟು ಏನೇನೋ ಹೇಳ್ತಿದ್ರು ಸ್ಟೇಷನ್ನಲ್ಲಿ. ಯಾವ ಗಾಳಿನಾರು ಬರಲಿ ಅದನ್ನು ನಾನು ಎದುರಿಸ್ತೀನಿ ಅಂತ ಅನ್ನೋ ಒಂದು ಮನಸ್ಥಿತಿ ಇಲ್ಲಿದ್ದೆ. ಆಮೇಲೆ ಅಲ್ಲಿ ಮಲಗಿದ್ದೆ, ಏನೂ ಆಗಲಿಲ್ಲ. ಬೆಳಿಗ್ಗೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಹೋಟ್ಲಿಗೆ ಹೋಗಿ ನಾಷ್ಟ ಮಾಡಿದೆ. 9:30 10 ಗಂಟೆಗೆ ಒಂದು ಪೊಲೀಸ್ ವ್ಯಾನ್ ಬಂತು. ಹಿಂದೆ ಜೀಪು, ಮುಂದೆ ಜೀಪು. ನಮ್ಮನ್ನ ಬಸ್ನಲ್ಲಿ ಕೊಂಡಿಸಿದ್ರು. ಮುಂದೆ ಒಂದು ಜೀಪು, ಹಿಂದೆ ಒಂದು ಜೀಪು. ನಾನು ಗೋಪಿ ಅನ್ನೋನು ಇಬ್ಬರೇ. ಪೊಲೀಸ್ ಎಲ್ಲ ಇತ್ತು, ಅವ್ರ ಮಧ್ಯದಲ್ಲಿ ನಮ್ಮನ್ನು ಕೊಂಡಿಸ್ಕೊಂಡ್ರು. ಇಬ್ಬರಿಗೇನೆ. ಆಮೇಲೆ ನಾನು ಕೇಳಿದೆ, ಅಲ್ಲಿ ಇನ್ಚಾರ್ಜ್ ಒಬ್ರು ಇದ್ರು, KSRP ಸಬ್ ಇನ್ಸ್ಪೆಕ್ಟ್ರು. ಅವ್ರಿಗೆ ಕೇಳಿದೆ, ಏನಕ್ಕೆ ಸರ್ ನಮ್ಮಿಬ್ಬರನ್ನ ಈ ಥರ ಕರ್ಕೊಂಡು ಹೋಗ್ತಾ ಇದ್ದೆ? ಆಗಾಗುತ್ತೆ ಹೀಗಾಗುತ್ತೆ ಅಂತ. ಸರ್ ಏನೂ ಆಗಲ್ಲ, ಬಿಟ್ಬಿಡಿ ನಮ್ಮನ್ನು, ನಾವು ಬಸ್ಸಲ್ಲಿ ಬರ್ತೀವಿ ಜನರಲ್ ಆಗಿ. ಆಗಲ್ಲ, ಅದು ಆರ್ಡ್ರ್ ಇಲ್ಲ ನಮಗೆ. ಸರಿ ಆಯ್ತು ನಡೀರಿ. ಮುಂದೆ ಒಂದು ಸ್ಟನ್ ಗನ್ನು, ಒಂದು ಮಿಷನ್ ಗನ್ನು, ಒಂದು AK-47, ಹಿಂದಲ್ ಗಾಡಿಗೆ ಒಂದು AK-47, ಒಂದು ಸ್ಟನ್ ಗನ್ನು. ಆ ಬಸ್ನಲ್ಲಿ ಪ್ರತಿ ನಮ್ಮಲ್ಲಿ ಒಂದೊಂದು ಓಲ್ ಇದೆ. ಆ ಓಲ್ನಲ್ಲೆಲ್ಲ SLR ಹಾಕೊಂಡು ನಿಂತ್ಕೊಂಡ್ರು. ಗಾಡಿ ಮೂವ್ ಆಯ್ತು. ನನಗೆ ನಗ ಒಂದ್ ಕಡೆ, ನಾವು ಇಂಥ ಬಂದೋಬಸ್ತ್, ನಾವೇನು ಮೈಸೂರು ಮಹಾರಾಜರ ಈ ತರ ಕರ್ಕೊಂಡು ಹೋಗೋದಿಕ್ಕೆ ಇಲ್ಲ, ನಾವೇನು ಫಾರಿನ್ನಿಂದ ಬಂದಿದ್ದೀವ VIP-ಗಳ ಅನ್ನೋ ಭಾವನೆಯಲ್ಲಿ ಬಂದು ಅಲ್ಲೆಲ್ಲ ರೋಡ್ಗಳೆಲ್ಲ ನೋಡಿದೆ. ರೋಡು 2 ಬೆಟ್ಟ ಹೀಗಿದ್ರೆ ಒಂದು 10 ಅಡಿ ಹೈಟ್ ಅಷ್ಟೇ. 10 ಅಡಿನಲ್ಲಿ ಕೂತ್ಕೊಂಡು ಅವ್ನು ನಮ್ಮ ಬಸ್ಸಿಗೆ ಡೈರೆಕ್ಟ್ ಫೈರ್ ಮಾಡ್ಬೋದು ಆಗಿದೆ ಕಡ್ದಾದ ಬೆಟ್ಟಗಳು. ಅದರೊಳಗೆ ಕರ್ಕೊಂಡು ಹೋದ್ರು. ಅಲ್ಲಿ ಜೈಪಾಲ್ ಅಂತ ಇದ್ರು, ಅವರು ಟಾಂಗೋ 4 ಜೈಪಾಲ್ ಅಂತ ಇದ್ರು. ಅವ್ರ ಹತ್ರ ಹೋಗಿ ರಿಪೋರ್ಟ್ ಮಾಡ್ಕೊಂಡೆ. ಸರಿ, ನೀ ಯಾಕೋ ಬರೋಕೆ ಹೋದೆ? ಸರ್ ಇಲ್ಲ ಸರ್, ಏನೋ ಇದೆ ಸರ್, ಬಂದಿದ್ದೀನಿ. ಅವ್ರು ನಮ್ಮ ಯೂನಿಟ್ ಆಫೀಸರು, ನಮ್ಮ ಸೌತ್ ಯೂನಿಟ್ ಆಫೀಸರ್ ಅವರು. ಬ್ಯಾಂಗ್ಳೂರಿನಲ್ಲಿ ನಮ್ಮ CR ಸೌತ್ಗೆ ಯೂನಿಟ್ ಆಫೀಸರ್ ಅವರು. ಇದನ್ನ ನೋಡಿಕೊಂಡು ಅವ್ರು ಯಾಕೆ ಬರೋಕೆ ಹೋದೆ? ಇಲ್ಲೇ ನಾವೇ ಎಷ್ಟೊತ್ತು ಬೇಗ ಕಳಿಸ್ಕೊಳ್ಳೋಣ ಅಂತ ಇದ್ದೀವಿ, ಹಾಗೆ ಹೀಗೆ ಅಂದರು. ಆಮೇಲೆ ಇಲ್ಲ ಸರ್, ಇಲ್ಲಿ ಏನೋ ವೀಕ್ನೆಸ್ ಇದೆ, ನಾವು ಯಾಕೆ ಕಂಡು ಹಿಡಿಬಾರ್ದು? KSRP ಅವ್ರು ಮಾಡದೇ ಇರೋ ಕೆಲಸ ನಾವು ಮಾಡೋಕ್ಕಾಗಲ್ಲ ಅಂತ ಅಲ್ಲ, ನಾವು ಅದರ ಅಪ್ಪನಂಗೆ ಮಾಡ್ತೀವಿ ಅಂದೆ. ಸರಿ, ಹಾಗಾದ್ರೆ ನಿನ್ಗೊಂದು ಟೆಸ್ಟ್ ಕೊಡ್ತೀನಿ ಅಂದ್ಬಿಟ್ಟು 4 ಗಂಟೆನಲ್ಲಿ ಮಹದೇಶ್ವರನ ಬೆಟ್ಟದ ಪೂರ್ವ ಮತ್ತೆ ಉತ್ತರ ದಿಕ್ಕಿನ ಮಧ್ಯದಲ್ಲಿ ಒಂದು ಗುಡ್ಡೆ ಕಾಣುತ್ತೆ, ಬೆಟ್ಟ. ಅಲ್ಲಿ ಪೂಜೆ ನಡೀತದಂತೆ ಯಾವಾಗಲೂ. ಅಲ್ಲಿ ಯಾರೋ ಒಬ್ಬರು ಓಡಾಡ್ತಾ ಇರ್ತಾರೆ, ಹೋಗಿ ನೋಡ್ಕೊಂಡು ಬಾ ಅಂತ ಅಂದರು. ಏನು ಜಾಸ್ತಿ ಇಲ್ಲ, 12 ಕಿಲೋಮೀಟ್ರು ಫಾರೆಸ್ಟ್ ಒಳಗಡೆ ಹೋಗ್ಬೇಕು. ನಾವು ಇಬ್ಬರು ನಾನು ಗೋಪಿ ಇಬ್ಬರು ಹೋಗಿ ಇದನ್ನು ನೋಡಿದ ಮೇಲೆ ಅಲ್ಲಿ ಒಂದು ಮನುಷ್ಯನ ಆಕಾರದಲ್ಲಿ ಗೊಂಬೆ ಬರೆದಿದ್ರು ಇಜ್ಜಿಲ್ನಲ್ಲಿ. ಒಂದು ಆಂಜನೇಯಂದು ಒಂದು ಶಿಲೆ ಇತ್ತು, ಚಿಕ್ಕದು. ಈ ಪೋಸ್ಟ್ ಪ್ಲಾಸ್ಟಿಕ್ನಲ್ಲಿ ಬರುತ್ತಲ್ಲ ಆ ಥರದ್ದು. ಅಯ್ಯಪ್ಪ ಸ್ವಾಮಿದು ಒಂದು ಫೋಟೋ ಇತ್ತು. ಒಂದು ಗುಡ್ಡೆ, ನಾವು ಇಂಡಿಗ್ನಾಥಕ್ಕೆ ಹೋಗ್ಬೇಕು ಆ ಗುಡ್ಡೆಗೆ. ಆ ಥರ ಸಿಚುಯೇಷನ್. ಅಲ್ಲಿ ಬೇರೆ ದಾರಿನೇ ಇಲ್ಲ. ಅಲ್ಲಿ ಇಂಡಿಗ್ನಾಥ ಬಿಟ್ಬಿಟ್ರೆ ಫಾರೆಸ್ಟ್ ಒಳಗಡೆ ಗಿಡಗಳನ್ನ ಹಿಂಗೆ ಮಾಡ್ಕೊಂಡು ಹೋಗ್ಬೇಕು. ಇದೆಲ್ಲ ಮಾಡ್ಕೊಂಡು ಹೋಗಿ ಅಲ್ಲಿ ನೋಡಿದಾಗ ಏನೂ ಇಲ್ಲ. ಅಲ್ಲಿ ಒಂದು ಕೋಲಿದೆ, ಯಾವುದೋ ಬೆತ್ತದ ಕೋಲು ಅಂತ ಹೇಳ್ತಾರೆ, ಕೆಲವರು ಸನ್ಯಾಸಿಗಳು ಇಟ್ಕೊಂಡ್ಬರ್ತಾರೆ, ಆ ಥರದ್ದೊಂದು ಕೋಲಿದೆ. ಅಯ್ಯಪ್ಪ ಸ್ವಾಮಿ ಫೋಟೋ ಇದೆ.
ನಿನ್ನೆ ಅಥವಾ 2 ದಿವಸದ ಹಿಂದೆ ಏನೋ ಬೆಂಕಿ ಹಚ್ಚಿ ಮಾಡಿದ್ದಾರೆ, ಅನ್ನ ಅಳಿಸ್ಕೊಂಡಿದೆ ಅಲ್ಲಿ ನೈವೇದ್ಯಕ್ಕೆ ಇಟ್ಟಿರೋದು. ಇಜ್ಜಿಲ್ನಲ್ಲಿ ಒಂದು ಮನುಷ್ಯನ ಆಕೃತಿ ಒಂದು ಫೋಟೋ ಬರೆದವ್ರೆ. ಅದು ವೀರಪ್ಪಂದೇ ಇರ್ಬೋದು, ಇಲ್ಲ ನಂದೇ ಇರ್ಬೋದು, ಇಲ್ಲ ಸ್ವಾಮೀಜಿದೇ ಇರ್ಬೋದು. ಅದು ಯಾವ ಪೂಜೆ ಮಾಡ್ತಾನೆ ಅವಂದೇ ಇರ್ಬೋದು. ಇವೆಲ್ಲ ನೋಡಿದೆ, ಇದೇನು ಅಂತ ಅತಿಶಯ ಕಾಣಲ್ಲ ಇದು ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟು ನಾವು ರಾತ್ರಿ 8 ಗಂಟೆ ಆಯಿತು ಬರುವತ್ತಿಗೆ. ಬಂದು ಈಗಿದೆ ಸರ್, ಈಗಿದೆ ಅಂತ ಅವರೆಲ್ಲ ಫಸ್ಟೇ ಒಬ್ರನ್ನ ಕಳಿಸಿ ನೋಟ್ ಮಾಡ್ಕೊಂಡಿದ್ರು. ಎಲ್ಲ ನೋಡಿದ್ರು ನಾವು ಹೇಳೋದೆಲ್ಲ ಕರೆಕ್ಟಾಗಿತ್ತು. ಅನ್ನ ಅಳಿಸೋಗಿದ್ದದ್ದು ಮಾತ್ರ ಎಕ್ಸ್ಟ್ರಾ ಇತ್ತು, ಎಕ್ಸ್ಟ್ರಾ ಆರ್ಡಿನರಿ. ಅದು ಅವ್ರು ಟೆಸ್ಟ್ ಮಾಡಿದ್ರು ಅವ್ರಿಗೆ ಇದು ನಂಬಿಕೆ. ಯಾಕೆಂದ್ರೆ ನನ್ನ ಡ್ಯೂಟಿನ ಸುಮಾರು ಒಂದು 12 ವರ್ಷ ನೋಡಿದ್ರು ಅವರು, ಯಾರು ಈ ಜೈಪಾಲ್ ಸಾಹೇಬರು. ನಮ್ಮ ಯೂನಿಟ್ ಅಧಿಕಾರಿನೇ ಆದದ್ರಿಂದ ನಮ್ಮ ಯೂನಿಟ್ ಮನುಷ್ಯನ ನಾವ್ಯಾಕೆ ಬಿಡಬೇಕು ಅಂತ ಅವರಲ್ಲಿ ಭಾವನೆ. ನಮ್ಮ ಆಫೀಸರ್ ಮುಂದೆ ನಾನೇ ಕೆಳಮಟ್ಟಕ್ಕೆ ಹೋಗ್ಬೇಕು ಅಂತ ನನ್ನಲ್ಲಿ ಒಂದು ಭಾವನೆ. ಈ ರೀತಿಯಾಗಿ ನಾವು ಅದನ್ನೆಲ್ಲ ವರದಿ ಒಪ್ಪಿಸ್ತೋ. ಮಾರನೇ ದಿವಸಕ್ಕೆ ಮಡಿಯಾಳ ಸಾಹೇಬರು ಬಂದರು. ಆವಾಗ ಅಲ್ಲಿಗೇಂತಲೇ ಪೋಸ್ಟ್ ಆಗಿರಲಿಲ್ಲ, ಇವರು ಅಡ್ಮಿನ್ ಇದ್ದಿದ್ದರಿಂದ ಅವರು ವಿಸಿಟ್ ಕೊಡ್ತಾ ಇರ್ತಾರೆ ವಾರಕ್ಕೊಂದ್ಸರಿ, 15 ದಿವಸಕ್ಕೊಂದ್ಸರಿ. ಮಡಿಯಾಳ ಸಾಹೇಬರು ಬಂದರು. ಆಮೇಲೆ ಯಾರು ಇಬ್ಬರು ಹೊಸ್ದಾಗಿ ಬಂದಿದ್ದಾರೆ ಅಂತ ನಾನು ಅವನ್ನೆಲ್ಲೋ ಹೋಗಿದ್ದ, ನಾನು ಬಂದಿದ್ದೀನಿ ಸರ್, ಇನ್ನೊಬ್ಬ ಗೋಪಿ ಅಂತ ಬಂದಿದ್ದಾನೆ, ಎಲ್ಲ ಸ್ನಾನಕ್ಕೂ ಎಲ್ಲೋ ಹೋಗಿದ್ದಾನೆ. ಸೂಪರ್ ಸರ್, ಅಜಾನುಭಾವು, ನೋಡೋದಕ್ಕೆ ಹೈಟು, ಒಳ್ಳೆ ಮನುಷ್ಯ ಸರ್. ಗುಂಪಲ್ಲಿ ಆನೆ ಯಾವುದು ಶ್ರೀನಿವಾಸ್ ತಲೆ ಕತ್ತರಿಸಿದ್ರಲ್ಲ ಎರಕೆ ಹಳ್ಳ, ಆ ಎರಕೆ ಹಳ್ಳದಲ್ಲಿ ಗುಂಪು ಆನೆಗಳು ನಿಂತವೆ. ಇವರು ಆನೆ ಸೊಂಡಲನ್ನ ತಟ್ಕೊಂಡು ಹೋಯ್ತಲೇ ಅವ್ರೆ ಮಡಿಯಾಳ ಸಾಹೇಬರು. ಸಾರ್ ಅಂದರೆ ಬಂದರು, ಏನು ಮಾಡಲ್ಲ, ಒಂಟಿ ಆನೆಗೆ ಸಿಗಬಾರ್ದು, ಗುಂಪಿನ ಆನೆಗಳು ಏನೂ ಮಾಡೋದಿಲ್ಲ, ಅವು ನಮ್ಮಾಗೆ ಮನುಷ್ಯರು ಬಾ ಅಂತ ಅಂದ್ರೆ. ಆಮೇಲೆ ನಾನು ಹೋದೆ, ನನ್ನಿಂದ ಇನ್ನೊಂದು 10-15 ಜನ ಬಂದರು, ಉಳಿಕೆಯವ್ರು ಬರಲೇ ಇಲ್ಲ, ಅಲ್ಲೇ ಉಳಿದ್ಬಿಟ್ರು. ಅಷ್ಟು ಕ್ಲೆವರ್ ಆಗಿದ್ದು ಸರ್, ಒಳ್ಳೆ ಮೈಂಡು. ಅವರು ಅಜಯ್ ಕುಮಾರ್ ಸಿಂಗ್ ಇವರಿಬ್ಬರ ಹತ್ರ ಫಾರೆಸ್ಟಲ್ಲಿ ಹೆಂಗೆ ಕಣ್ಣು ಮುಚ್ಕೊಂಡು ಡ್ಯೂಟಿ ಮಾಡ್ಬೋದು, ಎಂಥವನ್ನು ಹಿಡ್ದಾಕ್ಬೋದು ನಾವು. ಅಂದರೆ ಅವರು ಮನುಷ್ಯನ ನೋಡಿದ ತಕ್ಷಣ ಇವನು ವೀರಪ್ಪನ ಗ್ಯಾಂಗ್ನವನು ಅಲ್ಲ ಅನ್ನೋದನ್ನು ಪಥ್ಯ ಮಾಡ್ತಿದ್ರು ಅವರು. ಆಮೇಲೆ ಅವ್ರಿಗೂ ಎಸ್ಕಾಟೆ ಸೇಮ್, ಒಂದು ವ್ಯಾನು 2 ಜೀಪು, ಮುಂದೆ ಒಂದು ಜೀಪು, ಅದ್ರ ಮುಂದೆ ಅವ್ರ ಕಾರು, ಅದರ ಹಿಂದೆ ಬಸ್ಸು, ಅದ್ರ ಹಿಂದೆ ಒಂದು ಜೀಪು. ಅದನ್ನ ನೋಡಿ ನಾವೇ ಹೆದರ್ಬೇಕು, ಆ ಥರ ಇತ್ತು. ಅಂದ್ರೆ ನಾವು ಯಾವುದಕ್ಕೂ ಕೇರ್ ಮಾಡಲಿಲ್ಲ. ಸರಿ ಅಂದ್ಬಿಟ್ಟು ಹೋದೋ, ಸರಿ ಗೋಪಿನಾಥ್ಗೆ ಹೋಗೋಣ, ನಾನು ರೆಡಿಯಾಗಿ ಅಂದರು. ನನ್ನನ್ನು ಕರೆದ್ರು, ನೀನು ರೆಡಿಯಾಗು. ಸರಿ ಸರ್ ಅಂದ ಮಡಿಯಾಳ ಸಾಹೇಬರು. ಕರ್ಕೊಂಡೋದ್ರು ಗೋಪಿನಾಥ್ಗೆ. ಹೋಗಿ ಶ್ರೀನಿವಾಸು ತಲೆ ಕತ್ತರಿಸೋ ಜಾಗಕ್ಕೆ ಯಾರು ಕರ್ಕೊಂಡು ಹೋಗ್ತೀರ ಅಂದ. ಪೆರುಮಾಳ್ ಅಂತ ಒಬ್ಬ ಇದ್ದ, ಇದ್ದಾನೆ ಅವನು ಹೇಗೆ ಅಂದರೆ, ಶ್ರೀನಿವಾಸ್ ತಲೆ ಕತ್ತರಿಸಿದಾಗ ಓಡ್ ಬಂದು ಮೆಸೇಜ್ ಕೊಟ್ಟವನೇ ಅವನು ಪೆರುಮಾಳು. ಆ ವ್ಯಕ್ತಿ ನಾನು ಕರ್ಕೊಂಡು ಹೋಗ್ತೀನಿ ಸರ್ ಅವನು. ಅದಕ್ಕೆ ನಾನು ಅವನ್ನ ಕರೆದೆ, ನೀನು ಯಾರಪ್ಪ ಏನು, ಈ ಥರ ಆಯಿತು ಸರ್, ಈ ಥರ ನಾನು ಎಸ್ಕೇಪ್ ಆಗಿ ಬಂದು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಬಾಪ್ಪ ಅಂತ ಅಂದ್ಬಿಟ್ಟು ಅವನ್ನ ಮುಂದೆ ಬಿಟ್ಕೊಂಡು ಅವನಿಂದೆ ನಾನು, ಮಡಿಯಾಳ ಸಾಹೇಬರು ನಮ್ಮಿಂದೆ. ಮಡಿಯಾಳ ಸಾಹೇಬ್ರು ಹಿಂದೆ ಒಂದು 20 ಅಡಿ ದೂರದಲ್ಲಿ ಪೊಲೀಸ್ ಬರಬೇಕು, ಅವ್ರ ಹತ್ರ ಯಾರು ಬರಕೂಡದು. ಹೊಡೆದ್ರೆ ನನ್ಗೆ ಹೊಡಿಲಿ, ನನಗೆ ಹೊಡೆದಾಗ ನೀವು ಹುಷಾರಾಗಿ ನೀವು ಅವನಿಗೆ ಫೈರ್ ಮಾಡಿ ಅನ್ನೋ ಭಾವನೆ ಅವ್ರದ್ದು. ಅದೇ ರೀತಿ ಹೇಳಿದ್ರು, ಯಾರು ನನ್ನ ಹತ್ರ ಬರಬಾರ್ದು, ಒಂದು 20-25 ಅಡಿ ದೂರದಲ್ಲಿ ಬನ್ನಿ. ಆ ವ್ಯಕ್ತಿನ ನೋಡಿದ್ರೆ ಅವರು ಮಫ್ಟಿನಲ್ಲಿ ಬಂದರು. ಆ ವ್ಯಕ್ತಿ ನೋಡಿದ್ರೆ ಏನೋ ಒಂಥರ ಅಪ್ಪುಗಳ ನಾನು ಭಾವನೆ ಬಂದ್ಬಿಡ್ತು ನಮಗೆ. ಅವರ ಮಾತುಗಳನ್ನ ದಾಟಿ ಅವ್ರ ಕಾಡಿನಲ್ಲಿ ನಡೆದಾಡೋ ಇದು ಎಲ್ಲ ನೋಡ್ಬಿಟ್ಟು ಆಮೇಲೆ ತಗೊಂಡೋಗಿ ಎರಕೇಳದಲ್ಲಿ ತೋರಿಸಿದ್ರು. ಗುಡ್ ಆಫೀಸರ್. ನಾನು ಅಪಾಯಿಂಟ್ಮೆಂಟ್ ಆದಾಗ ಇದ್ದ ಆಫೀಸರು CVS ರಾವು, ಅವ್ರು ಬಿಟ್ಟರೆ ಮಡಿಯಾಳು ಬಿಟ್ಟರೆ ಅಜಯ್ ಕುಮಾರ್ ಸಿಂಗ್, ಇವರೆಲ್ಲ ಒಂದು ಕ್ಯಾಟಗಿರಿಯವರು. ಸರಿ ಅಂದ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ ತೋರಿಸ್ತಾ, ನೋಡಿ ಸರ್ ಮಚ್ಚೇಟು ಕತ್ತರಿಸಿರೋದು ಆ ಬೇರ್ ಹತ್ರ ಹಿಂಗೆ ಓಪನ್ ಆಗಿದೆ. ಅದು ಹುಣಸೆ ಮರದ ಬೇರು, ಇಷ್ಟು ದಪ್ಪ ಬೇರು. ಆ ಬೇರಿನ ಮೇಲೆ ಅವನ ಕತ್ತನ್ನು ಇಟ್ಟು ಕತ್ತರಿಸಿದ್ದಾನೆ. ಆ ಕತ್ತರಿಸಿರೋ ಜಾಗ ಏಟು ಬಿದ್ದಿದೆಯಲ್ಲ ಮಚ್ಚು, ಅದು ಹಂಗೆ ಕೂಡ್ಕೊಂಡಿಲ್ಲ, ಹಿಂಗೆ ಓಪನ್ ಆಗಿದೆ. ಇವಾಗಲೂ ಇರ್ಬೋದು, ಆ ಮರ ಏನು ಸಾಧಾರಣ ಅಂತ ಏಜ್ ಆಗಿರಲಿಲ್ಲ. ಅದನ್ನು ತೋರಿಸ್ತಾ ಆಮೇಲೆ ಅದನ್ನು ನೋಡಿದೆ. ಆಮೇಲೆ ಆ ಕತ್ತನ್ನು ಕಾಲಿನಲ್ಲಿ ಒದ್ದುಕೊಂಡು ಹೋದದ್ದು, ಆಮೇಲೆ ಹಿಡ್ಕೊಂಡು ಹೋದ ಅವನು. ಅಷ್ಟು ಮಾತ್ರ ನಾನು ಮರೆಯಲ್ಲಿ ನಿಂತ್ಕೊಂಡು ನೋಡಿದೆ ಅಂದ್ಬಿಟ್ಟು ಪೆರುಮಾಳು ಹೇಳ್ದ, ನಿನ್ನನ್ನು ಏನು ಮಾಡಲಿಲ್ವ ಅಂತ. ಹುಡುಕಿದ್ರು, ನಾನು ಸಿಗಲಿಲ್ಲ. ಗಿಡದೊಳಗೆ ಗಿಡ ಅದೇ ಅನ್ನೋ ಲೆಕ್ಕದಲ್ಲಿ ಹೋಗಿ ಹೊತ್ಕೊಂಡಿದ್ದಂತ ಅವನು. ಅದನ್ನೆಲ್ಲ ಕಣ್ಣಲ್ಲಿ ನೋಡ್ಬಿಟ್ಟು ಆಮೇಲೆ ಹೋಗಿ ಇನ್ಫಾರ್ಮ್ ಮಾಡಿದೆ. ಆಮೇಲೆ ಬಂದು ಬಾಡಿ ತಗೊಂಡೋದ್ರು, ಕತ್ತು ಸಿಗಲಿಲ್ಲ. ಸರಿ, ಅವಾಗ ನಮಗೂ ಸ್ವಲ್ಪ ಕೋಪ, ಯಾರಿಗೆ, ವೀರಪ್ಪನ ಮೇಲೆ. ಸರಿ, ಇವಾಗ ಏನು ಮಾಡ್ತೀರಾ, ಏನು ಮಾಡೋದು ಹೇಳಿ ಸರ್, ನೀವು ಇಂಡಿವಿಜುವಲ್ ವರ್ಕ್ ಮಾಡ್ತೀರಾ? ಹೌದು, ನಾವು ಮಾಡ್ತೀವಿ. ನಾವು ಇಂಡಿವಿಜುವಲ್ ವರ್ಕ್ ಮಾಡಬೇಕು ಅಂತಲೇ ಬಂದಿರೋದು, ನಾನು ಗುಂಪಲ್ಲಿ ಇಷ್ಟಪಡಲ್ಲ. ಸರಿ ಅಂದ್ಬಿಟ್ಟು ಬೆಟ್ಟಕ್ಕೆ ಹೋಗೋಣ ಅಂತ. ಆಮೇಲೆ ಬಂದರು ಬೆಟ್ಟಕ್ಕೆ ಬಂದು ಎಲ್ಲ ಊಟ ಆಯಿತು. ಊಟ ಆದಮೇಲೆ ನನ್ನನ್ನು ಗೋಪಿನ ಇಬ್ಬರನ್ನ ಕರೆದ್ರು. ಯಾಕೆ ಮಾಡೋಣ ಸರ್, ಇಲ್ಲಿ ಕೆಲವು ಊರುಗಳಲ್ಲಿ
ನಮ್ಗೆ ಎಂಟ್ರೆನ್ಸ್ ಇಲ್ಲ. ಪೊಲೀಸು ಆಗಲಿ ಹೊಸ ಮನುಷ್ಯನಾಗಲಿ ಆ ಊರೊಳಗಡೆ ಬಂದರೆ ಬಿಡಲ್ಲ ಯಾರೂ. ಅಲ್ಲಿ ಏನೋ ಒಂದು ವೀಕ್ನೆಸ್ ಇರುತ್ತೆ, ನಮಗೆ ಬೇಕಾದದ್ದು ಆಗಿರ್ಬೋದು, ಇಲ್ಲ ಅವನಿಗೆ ಏನೋ ಬೇಕಾಗಿರೋದು ಇರ್ಬೋದು. ಆ ಊರಿಗೆ ನಾವು ಹೋಗಲೇಬೇಕು. ಯಾಕೆ ಮಾಡೋಣ ಸರ್? ಅವರು ಏನೇನೋ ಯೋಚನೆ ಮಾಡಿದ್ರು, ಏನು ಮಾಡಿದ್ರು ಆಗಲಿಲ್ಲ. ಸರ್ ನಾನು ಕುರಿ ವ್ಯಾಪಾರ ಮಾಡೋಣ, ಇಲ್ಲ ಕಡಲೆಕಾಯಿ ಇವಾಗ ಸೀಸನ್ನು, ಕಡಲೆಕಾಯಿ ವ್ಯಾಪಾರ ಮಾಡ್ಬೋದು, ಇಲ್ಲ ಯಾವುದೂ ಬೇಡ, ಹೆಂಗಸರು ಮಕ್ಕಳ ಹತ್ರ ವಿಷಯ ಕಲೆಕ್ಟ್ ಮಾಡ್ಕೋಬೇಕು ಅಂದರೆ ಸೀರೆ, ಈ ಜಾಕೆಟ್ ಪೀಸ್ಗಳು, ಲಂಗಗಳು, ಗಂಡಸರಿಗೆ ಪಂಚೆ, ಶರ್ಟ್ ಪೀಸು ಇವನ್ನ ವ್ಯಾಪಾರ ಮಾಡ್ಬೋದು. ಅದಕ್ಕೆ ಒಪಿನಿಯನ್ ಕೊಟ್ಟರು. ಕೊಳ್ಳೇಗಾಲದಿಂದ ತರಿಸಿದ್ರು ಬಟ್ಟೆಗಳನ್ನ. 3 ದಿವಸ ಹೆಗಲ ಮೇಲೆ ಹಾಕೊಂಡು ಮಾಡಿದ್ರು ಆ ಊರೊಳಗಡೆ ಹೋಗೋಕ್ಕಾಗಲಿಲ್ಲ. ಅದು ಬೊಮ್ಮೆಗೌಡ ಎಸ್ ದೊಡ್ಡಿ ಅಂತ, ಈ ಟಿಬೇಟಿಯನ್ಸ್ ಇದೆಯಲ್ಲ ಅದರ ಪಕ್ಕದಲ್ಲೇ ಬರುತ್ತೆ ಅದು, ಬೊಮ್ಮೆಗೌಡ ಎಸ್ ದೊಡ್ಡಿ ಅಂತ, ಆ ಊರಿನಲ್ಲಿ. ಆಮೇಲೆ ಅಲ್ಲಿ ಒಬ್ಬರು ಹೆಸರೇನು ನನಗೂ ನೆನಪು ಬರ್ತಾ ಇಲ್ಲ, ಅವರೊಬ್ಬರು ಪರಿಚಯ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಮ್ಮ ಅರಸು ಸಬ್ ಇನ್ಸ್ಪೆಕ್ಟ್ರ್ ಹೇಳಿದರು. ಅರಸು ಅಂದರೆ ಅವ್ರಿಗೂ ಬೆನ್ನಲ್ಲಿ ಗುಂಡುಗಳೆಲ್ಲ ಸೇರ್ಕೊಂಡಿದ್ದು. ಅವರು ಹೇಳಿದರು, ಅಲ್ಲಿಗೆ ಹೋದು ಆ ಊರಿಗೆ. ನೀವು ಯಾಕ್ರಪ್ಪ ಬಂದ್ರಿ? ನೀವು ಬಂದಿರೋದು ಪೊಲೀಸ್ನವರು ಅಂತ ನಾವು ವೀರಪ್ಪನಿಗೆ ಗೊತ್ತಾದರೆ ನನ್ನ ಮನೆ ಧ್ವಂಸ ಮಾಡ್ಬಿಟ್ಟು ಹೊರಟಾಯ್ತಾನೆ, ನಡೀರಿ ಅಂತ ಅಂದ್ಬಿಟ್ಟು ಒಂದು ಹೊಲದಲ್ಲಿ ಹಳ್ಳದಲ್ಲಿ ಕೂತ್ಕೊಂಡು ಮಾತಾಡಿದ್ರು ಹೀಗೆ ಅಂತ. ಈಗ ನಾನು ನಿಮ್ಮ ಅಧಿಕಾರಿಗಳಿಗೆ ಹೇಳೋಕ್ಕಾಗ್ತಾ ಇಲ್ಲ ಇದೇ ರೀತಿ ಅಂತ. ಹೇಳದೇ ಇದ್ದರೆ ಅವ್ರು ನನ್ನ ಹಿಡ್ಕೊಂಡೋಗಿ ಟಾರ್ಚರ್ ಕೊಡ್ತಾರೆ. ಈ ಥರ ವ್ಯವಸ್ಥೆ ಇದೆ ಅಂತ. ಸರ್ ನೀವೇನು ಬೇಡ, ನೀವು ಇಷ್ಟೇ ಇನ್ಫಾರ್ಮ್ ಮಾಡಿದ್ದೀರಲ್ಲ, ಸರಿ ಬಿಡಿ. ನಮಗೆ ಈ ನಾಯಕನ ಮನೆ ಯಾವುದು, ಅದೇ ಈ ಹರಿಕೃಷ್ಣ ಶಕೀಲ್ ಅವ್ರನ್ನ ಯಾಮಾರಿಸಿ ಗುಂಡು ಹೊಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟು ಅವ್ರ ಕಾರ್ನಲ್ಲೇ ಬಂದವನು ಕಮಲಾ ನಾಯಕ, ಅವನ ಮನೆಯಲ್ಲಿ ತೋರಿಸಿದ್ರು, ಇದೇ ಅವನ ಮನೆ. ಆ ಮನೇಲಿ ನೋಡಿದ್ರೆ ಏನೂ ಇಲ್ಲ, ಬೀಗ ಹಾಕದೆ, ಎಷ್ಟೋ 10 ವರ್ಷ ಆದಂಗೆ ಕಾಣ್ತಾ ಇದೆ ಒಳಗಡೆ, ದುಂಬು ಧೂಳು ಎಲ್ಲ ನೋಡಿದ್ರೆ. ಸರಿ ಅಂದ್ಬಿಟ್ಟು ಅವ್ರ ಮನೇಲಿ ಯಾರೂ ಇಲ್ಲ. ಅವರು ತಾಯಿ ಒಬ್ರು ಇದ್ದಾರೆ, ಅನೂರಿನಲ್ಲಿದ್ದಾರೆ, ತರಕಾರಿ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಅವ್ರು ನೋಡ್ಕೋಕ್ಕಾಗಲ್ಲ ಬಿಡಿ ಅಂದ್ಬಿಟ್ಟು ನಾವು ಒಂದು ವೆಪನ್ನ, ಒಂದು ಈ ರೋಜಾ ಗಿಡ ಅಂತ ಬರುತ್ತೆ, ಸಣ್ಣ ಗೊಂಚಲು ಹಣ್ಣು, ಕಪ್ಪು ಹಣ್ಣು, ಅದೇ ನಮ್ಗೆ ಆಹಾರ ಆಗಿತ್ತು 1.5 ವರ್ಷ ಕಾಡಿನಲ್ಲಿ. ಆ ಹಣ್ಣಿನ ಗಿಡದ ಮುಳ್ಳು ಒಳಗಡೆಗೆ ನಮ್ಮದು ವೆಪನ್ ಸ್ಕೂಲ್ ಹತ್ರ ಮಲಗೋದು, ಅಂಗಡಿ ಹತ್ರ ಮಲಗೋದು, ಹೀಗೆ ಒಂದು 2-3 ದಿವಸ ಕಾಲ ಕಳೆದು ಊರಿನವ್ರದ್ದು ಸ್ವಲ್ಪ ಪರಿಚಯ ಆಯಿತು. ನಾವಿಲ್ಲಿ ವ್ಯಾಪಾರಕ್ಕೆ ಬಂದರೆ ವ್ಯಾಪಾರನೇ ಆಗ್ತಾ ಇಲ್ಲ, ಬಟ್ಟೆ ಬರಿ ಎಲ್ಲ ಒಂದು ಕಡೆ ಇಟ್ಟಿದ್ದೀವಿ. ಅವರು ಹೇಳೇ ಬಿಟ್ಟಿದ್ರು ಮಡಿಯಾಳ ಸಾಹೇಬರು, ಬಟ್ಟೆ ದುಡ್ಡು ಎಷ್ಟೇ ವೇಸ್ಟ್ ಆಗಿಬಿಡ್ಲು ಚಿಂತೆ ಇಲ್ಲ, ನೀವು ಚೆನ್ನಾಗಿ ಬರಬೇಕು, ವಿಷಯ ಕಲೆಕ್ಟ್ ಆಗಬೇಕು ಅಂತ ಅಂದಿದ್ರು. ನಾವು 400 ರೂಪಾಯಿ ಸೀರೆ 200 ರೂಪಾಯಿಗೆ ಮಾರೋದು, ರೇಷ್ಮೆ ಸೀರೆ ಯಾರು ಸರ್ 350 ಕೊಡ್ತಾರೆ? ಆ ಮನೆಯಲ್ಲೇ ನಮಗೆ ವಿಷಯ ಸಿಕ್ಕಿದ್ದು. ಆಮೇಲೆ ಏನಮ್ಮ ಇಲ್ಲಿ ನೈಟ್ ಮಲಗೋಕ್ಕೆ ನಮಗೆ ಭಯ ಆಯ್ತದೆ, ಬಾಗ್ಲಾಕೊಂಡು ಮಲಗಿದ್ರು, ಅವನೇನಾರ ಬಂದ್ಗಿಂದು ಒಳಗಿಡ್ದಾಕ್ಬಿಟ್ರೆ ಹಂಗೆಲ್ಲ ಬರೋದಿಲ್ಲ. ಅವನಿಗೆ ಡೌಟ್ ಬಂದರೆ ಬರ್ತಾನೆ. ಯಾಗಮ್ಮ ಅವನು ಕ್ಯಾರೆಕ್ಟರ್, ಅವನು ಏನೂ ಇಲ್ಲ, ಎಲ್ಲ ಬೇರೆ ಬೇರೆ ಕಡೆ ಹೊಡ್ಕೊಂಬರ್ತಾನೆ, ಇಲ್ಲಿ ಬಡವರಿಗೆ ಬಗ್ಗರಿಗೆ ಹಂಚ್ತಾನೆ. ಮತ್ತು ಅವನು ಒಂದು ಮದುವೆ ಆದರೆ ಅವನ ಕಡೆಯಿಂದ ಸೀರೆ ರವಿಗೆ, ಗಂಡಿಗೆ, ಹೆಣ್ಣಿಗೆ ಬಟ್ಟೆಗಳು, ಮದುವೆ ಊಟದ ಖರ್ಚು, ಆಮೇಲೆ ಉಂಗುರ, ಇಬ್ಬರಿಗೂ 2 ಉಂಗುರ, ಮಾಂಗಲ್ಯ ಅವನ ಕಡೆಯಿಂದ ಬಂದ್ರೇ ಮದುವೆ, ಇಲ್ಲಾಂದ್ರೆ ಮದುವೆನೇ ಆಗಲ್ಲ ಅಷ್ಟು ಕಂಡೀಷನ್. ಹೌದು, ಆ ಊರಲ್ಲ ಸರ್, ಎಂಟೈರು ಆ ಮಾದೇಶ್ವರನ ಬೆಟ್ಟ ಸುತ್ತಮುತ್ತ ಇರೋ ಹಳ್ಳಿಗಳಲ್ಲೆಲ್ಲ ಅವನದು ಅದೇ ಕ್ಯಾಟಗಿರಿ. ಯಾರಾದರೂ ಸತ್ತೋದ್ರು ಅವನದೇ ಊಟ, ದುಡ್ಡು ಕೊಟ್ಟು ಕಳಿಸ್ಬಿಡುವ. ಅವನೇನು ಅಲ್ಲಿ ಸ್ಪಾಟಿಗೆ ಗೊತ್ತಿರಲಿಲ್ಲ, ದುಡ್ಡು ಕೊಟ್ಟು ಕಳಿಸ್ಬಿಡುವ. ದುಡ್ಡು ಖರ್ಚು ಮಾಡ್ಕೊಂಡು ಇವರು ಇದು ಅರೇಂಜ್ ಮಾಡ್ಕೊಳ್ಳೋದು. ಇಷ್ಟೊಂದು ಒಳ್ಳೆ ಗುಣ ಇರೋನು ಯಾಕೆ ಹಿಂಗಾದ ಅಂತ ಅಂದ್ಬಿಟ್ಟು ನಾವು 1-2 ದಿವಸದಲ್ಲಿ ಕೆದಕ್ದು ಇಲ್ಲೇ ಇದ್ದಾನೆ ಪಕ್ಕದಲ್ಲಿ, ಏನಾರು ಹೇಳ್ಬಿಟ್ರು ಅಂತ ಅವ್ರವ್ರು ಹೆಂಗೆ ಹೆಸರು ಮಾತಾಡ್ಕೊತಾ ಇದ್ರು. ಪಕ್ಕದಲ್ಲೇ ಇದ್ದಾನೆ ಹಳ್ಳದಲ್ಲಿ, ಯಾರು ಹೇಳ್ಬಿಟ್ಟು ಇನ್ನು ನಮ್ಮ ಮನೆಗೆ ಏನಾರು ನುಗ್ಬಿಟ್ರೆ ಇವ್ರು ಯಾರೋ ಅವ್ರು ಯಾರೋ ಸುಮ್ಮನೆ ಕೂತ್ಕೊ ಅಂದ್ಬಿಟ್ಟು ಅವ್ರವ್ರು ಹೆಂಗೆ ಹೆಂಗಸರು ಮಾತಾಡ್ಕೊಳ್ಳೋದು ನೋಡ್ಬಿಟ್ಟು ನೈಟು 11 ಗಂಟೆನಲ್ಲಿ ಬಾಗಿಲು ತೆಗೆದ್ರೆ ಎಲ್ಲಿ ಶಬ್ದ ಆಗ್ತದೋ ಅಂತ ತಲೆಗೆ ಅಂತ ಕೊಬ್ಬರಿ ಎಣ್ಣೆ ತರಿಸ್ಕೊಂಡು ನಾವು ಆ ಬಾಗಿಲು ಇಂಚಸ್ಗೆ ಹಾಕಿದೀವಿ. ತೆಗೆದ್ರೆ ಕುಯ್ ಕುಯ್ ಅಂತದೆ. ನೋಡ್ದೋ ಮಧ್ಯಾಹ್ನ ಬಾಗಿಲು ತೆಗೆದಾಗ ಶಬ್ದ ಬತ್ತಲ್ಲ, 3 ಗಂಟೆಗೆಲ್ಲ ಎಣ್ಣೆ ಹಾಕಿ 1-2 ಸಲ ಆಡಿಸ್ತೋ, ಆ ಶಬ್ದವೇ ನಿಂತೋಯ್ತು. 12 ಗಂಟೆನಲ್ಲಿ ಬಾಗಿಲು ಓಪನ್ ಮಾಡಿ ನಾನು ಗೋಪಿ ಇಬ್ಬರು ಹೋದೋ. ಹೊರಗಡೆ ಹೋಗಿ ರೀಸಸ್ ಮಾಡೋರಂಗೆ ಅಲ್ಲೊಬ್ಬ ಇಲ್ಲೊಬ್ಬ ನಿಂತ್ಕೊಳ್ಳೋದು, ಇನ್ನೂ ಸ್ವಲ್ಪ ದೂರ ಹೋಗಿ ತಿರ್ಗಾ ರೀಸಸ್ ಮಾಡೋರಂಗೆ ನಿಂತ್ಕೊಳ್ಳೋದು. ಹೀಗೆ ಮಾಡಿ ಆ ಹಳ್ಳನ ಪಥ್ಯ ಮಾಡೋದು. ಹಳ್ಳ ಪಥ್ಯ ಮಾಡಿದ್ರೆ ಒಂದು ಹುಣಸೆ ಮರ ಇದೆ ಅಲ್ಲಿ, ಹುಣಸೆ ಮರ ಹತ್ತಕ್ಕಾಗಲ್ಲ. ನಾವು ಆ ನೇತಾಡು ಇದನ್ನು ಹಿಡ್ಕೊಂಡು ಹತ್ತಿ ಮರದ ಮೇಲೆ ಹೋಗಿ ಕೂತ್ಕೊಂಡು ಸುಮಾರು 2:15 ಇರ್ಬೋದು. ಮುತ್ತುಲಕ್ಷ್ಮಿ ಈಚೆ ಬಂದ್ಲು, ಹಿಂಗಂದ್ಲು. ಅವ್ರು ಆ ಕಡೆ ಈ ಕಡೆ ಹೊಟ್ಟೋದ್ರು. ಅವಾಗ ರೀಸಸ್ ಮಾಡಿಬಿಟ್ಟು ತಿರುಗೊಳಗೋದ್ಲು. ಆ ಡೀಪ್ನಲ್ಲಿ ಒಂದು ಬೋರ್ವೆಲ್ ಇದೆ, ಅಲ್ಲಿಂದ ಮೇಲಕ್ಕೆ ನೀರು ಸಪ್ಲೈ ಮಾಡ್ಕೊತಾರೆ. ಆ ಪಂಪ್ ಹೌಸ್ ಒಳಗಡೆ ಇದ್ರು. ವೀರಪ್ಪನೂ ಇದ್ದ. ಅಯ್ಯಂದೊರೆ ನಮಗೆ ರಿಯಲ್ ಆಗಿ ಚೆನ್ನಾಗಿ ಕಂಡ. ದಳೂತಿ ಮನ್ಸ ಕರಿಯ, ಅವ್ನು ನೋಡಿದ್ರೆ
ಯಾರಾದರೂ ಬಿಮ್ಮನ್ಸೆ ಹೆಂಗ್ಸಿದ್ರೆ ಅಲ್ಲೇ ಡೆಲಿವರಿ ಆಗಿ ಹೋಗೋದು, ಆ ಥರ ವ್ಯಕ್ತಿ ಅವನು, ರಾಕ್ಷಸ. ಅವನು ಬಂದ. ಹೇಗೆ ಅಂದರೆ ಅವರು 4 ಜನ, ಅವನು ಇಲ್ಲಿಗೆ ಬರುವತ್ತಿಗೆ ಆ ಕಡೆ ಅವನು ಅಲ್ಲಿ ಹೋಗಿರ್ತಾನೆ, ಇವನು ಈ ಜಾಗ ಬಿಟ್ಟು ಆ ಜಾಗಕ್ಕೆ ಹೋಗುವತ್ತಿಗೆ ಇನ್ನೊಬ್ಬ ಅಲ್ಲೋಗಿರ್ತಾನೆ. ಈ ರೀತಿ ಸರೌಂಡ್ನಲ್ಲಿ ನಾವು ಮಾಡಿಲ್ಲ ಆ ಥರ ಡ್ಯೂಟಿಗಳನ್ನ, ಸೆಂಟ್ರಿ ಡ್ಯೂಟಿ ಹಿಂಗೆ ಕವರ್ ಮಾಡ್ಕೊಂಡ ಎಷ್ಟೊತ್ತು ಮಾಡ್ತಾರೆ ನೋಡೋಣ ಅಂದ್ಬಿಟ್ಟು ನಾವು 4-4:15 ಇರ್ಬೋದು, 4:15ವರೆಗೂ ನೋಡೋದು ಆಗಲಿಲ್ಲ ಬೆಳಗ್ಗೆ. ಅವರೇ ಕಂಟಿನ್ಯೂ ರೊಟೇಟ್ ಆಯ್ತಾವ್ರೆ. ಸರಿ ಅಂದ್ಬಿಟ್ಟು ಒಂದು ಜಾಗ ಪ್ಲೇಸ್ ಗೊತ್ತಾಯ್ತಲ್ಲ, ಇದು ರೂಟು ಗೊತ್ತಾಯ್ತಲ್ಲ ಅಂದ್ಬಿಟ್ಟು ರೂಮಿಗೆ ಬಂದ್ಬಿಟ್ಟು, ಯಾವ ಹಳ್ಳಿನಲ್ಲಿ ಸಾಧಾರಣ ಯಾರು 6:15 ಬಾಗಿಲಿಗೆ ನೀರು ಹಾಕೋದು ಅದು ಇದು ಮಾಡೋದು. ನಾವು 5:15 ಒಳಗಡೆ ಸೇರ್ಕೊಂಡು ನಾನೆಲ್ಲ ಮ್ಯಾಪ್ ಮಾಡಿದೆ ಅದನ್ನು. ಟಿಬೇಟ್ನಿಂದ ಈ ಕಡೆ ಬರಬೇಕು, ಅಲ್ಲಿ ಟಿಬೇಟಿಯನ್ಸ್ ದೇವರಾಜ್ ಅರಸವರು ಟಿಬೇಟಿಯನ್ಸ್ಗೆ ಜಾಗ ಕೊಟ್ಟಿದ್ದಾರೆ. ಅಲ್ಲಿ ಬೊಮ್ಮೆಗಡ ಎಸ್ ದೊಡ್ಡಿ ಸ್ವಲ್ಪ ಮುಂದೆ ಆಯಿತು, ಹಿಂದ್ಗಡೆನೆ ದೊಡ್ಡ ಫ್ಲಾಟೇ ಇದೆ ಅವ್ರದ್ದು, ಫ್ಯಾಕ್ಟ್ರಿ ಎಲ್ಲ ಇದೆ ಅವ್ರದ್ದು, ಬಿಸ್ಕೆಟ್ ಫ್ಯಾಕ್ಟ್ರಿ, ಆಮೇಲೆ ಹಾಲುಗಳು ಸೇಲ್ ಮಾಡೋದು ಎಲ್ಲ ಪ್ರತಿಯೊಂದು ಇದೆ ಅಲ್ಲಿ ಟಿಬೇಟ್ ಅವ್ರದ್ದು. ಇಲ್ಲ ಅವ್ರ ಹತ್ರ ಹೋಗಿಲ್ಲ ಅವನು. ಒಂದು ಡ್ರಾಪ್ ಹಾಕಿ ಮ್ಯಾಪ್ ರೆಡಿ ಮಾಡ್ಕೊಂಡು ಇಂಥ ಜಾಗದಲ್ಲಿ ಇದ್ದಾನೆ ಅಂದ್ಬಿಟ್ಟು, ಸರಿ ಏನು ಮಾಡೋದು, ಇವನು ಸ್ವಲ್ಪ ದುಡುಕು ಸ್ವಭಾವದವನು, ನನ್ನ ಜೊತೆ ಇದ್ದವನು ಗೋಪಿ ಅಂದ್ಬಿಟ್ಟು. ಅವನು ಇಲ್ಲ ಈಗ ಮೆಸೇಜ್ ಕೊಟ್ಬಿಡೋಣ. ಮೆಸೇಜ್ ಕೊಡಬೇಕಾದ್ರೆ ನಾವು 8 ಕಿಲೋಮೀಟ್ರ್ ಹೋಗ್ಬೇಕು. ಅಲ್ಲಿ ವೆಪನ್ನು ವೈರ್ಲೆಸ್ ಸೆಟ್ಟು ಎಲ್ಲ ಇಟ್ಟಿದ್ದೀವಿ. ಈಗ ಅದನ್ನು ತರೋದು ಹೇಗೆ, ಈ ಹಗಲಲ್ಲಿ ತರೋಕಾಯ್ತದ? ಸುಮ್ಮನೆ ಇರು, ಬೇಡ ನೀನು ಹೊರಟ್ಬಿಡು ನೀನು. ಅವನು ಕಳಿಸ್ತು. ಅವನಿಗೆ ಅದು ಏನಾಯ್ತೋ ಗೊತ್ತಿಲ್ಲ, ಅವನು ಅನೂರಲ್ಲೇ ಆಲ್ಟ್ ಆಗ್ಬಿಟ್ಟ. ಆಮೇಲೆ ನನಗೇನು ಮೆಸೇಜ್ ಬರಲಿಲ್ವಲ್ಲ ಅಂದ್ಬಿಟ್ಟು ನಾನು ಬೆಳಗಿನ ಜಾವ ಹೊರಟು ಹೋಗಿ MMLಸ್ಗೆ ಹೋದರೆ ಅವಾಗ ಅವನು ಬರ್ತಾವನೆ. ಇಲ್ಲ ಯಾರು ಸಿಕ್ಕಿದ್ರು ಅವ್ರ ಜೊತೆ ಬಂದಿರೋ ಡ್ಯೂಟಿ ಅಂತ ಅದು, ಅವ್ರು ಸಿಕ್ಕಿದ್ರು ಇವ್ರು ಸಿಕ್ಕಿದ್ರು ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನಮ್ಮ ಕೆಲಸಗಳಾಯ್ತವ, ನಾವು ಬೇಗ ಹೋಗ್ಬೋದಲ್ಲ ಅಂತ ನಾನು ಆಸೆ ಇಟ್ಕೊಂಡಿದ್ದು. ನೀನು ಹಿಂಗೆ ಬರ್ತಾ ಇದೀಯಾ ಅಂತ ಸರಿ ಅಂದ್ಬಿಟ್ಟು ಹೋಗಿ ಹೇಳ್ದಾಗ ಈ ಭಾವ ಏನು ಮಾಡಿದ್ರು, ಸರಿ ನಡೀರಿ ಹೊರಡೋಣ, ಊಟ ಗೀಟ ಮಾಡ್ಕೊಂಡು 3 ಗಂಟೆಗೆ ಬಿಡೋಣ ಅಂದರು. ಆಯಿತು ಸರ್, ಯಾಕೆಂದರೆ 3 ಗಂಟೆಗೆ ಬಿಟ್ಟರೆ ಅನೂರಿನಲ್ಲಿ 1 ಅವರ್ ಟೈಮ್ ಪಾಸ್ ಮಾಡ್ಬೋದು. ಅಲ್ಲಿಂದ 8-9 ಗಂಟೆಗೆ ನಾವು ಆ ಸ್ಪಾಟ್ಗೆ ಹೋದರೆ ಫುಲ್ ಕವರ್ ಮಾಡ್ಕೋಬೋದು ಅಂತ ಒಂದು 60 ಜನ ಪೊಲೀಸ್ನವ್ರನ್ನ ಕಟ್ಕೊಂಡು ಅನೂರಿಗೆ ಬಂದು, ನಾನು ಭಾವ 2 ಗಾಡಿ 30 ಮೆಂಬರ್ಸ್ ಇರುವಂಥದ್ದು 2 ಗಾಡಿ. ಇವ್ರು ಯಾವಾಗ ಅನೂರಿಗೆ ಬಂದಾಗ ಯಾವನೋ ಒಬ್ಬ ಸಣ್ಣ ಹುಡುಗ ಒಂದು ಇನ್ಫಾರ್ಮೇಶನ್ ಕೊಟ್ಟ, ಸರ್ ಇಂಥವ್ರ ಹತ್ರ ಜಿಲಿಟಿನ್ ಸೇಲ್ಸ್ ಮಾಡ್ತಾ ಇದ್ದಾರೆ. ಇವನ್ ಮರ್ತೇ ಬಿಟ್ಟ ಭಾವ ಜಿಲಿಟಿನ್ ಬಾಲ ಹಿಡ್ಕೊಂಡು ಹೊಂಟದ. ಅವರು ಈಗ ಪೊಲೀಸ್ನವ್ರು ಬಂದವ್ರೇಂದ್ರೆ ಬಿಡ್ತಾರ, ತಗೊಂಡೋಗಿ ಬಾವಿಗೆ ಮುಳುಗಿಸ್ಬಿಟ್ರು. ಕೊನೆಗೆ ಏನೂ ಸಿಗ್ಲಿಲ್ಲ. ಅದೆಲ್ಲ ಮುಗಿವತ್ತಿಗೆ 10:30 ಆಗೋಯ್ತು. 10:30 ಹೊತ್ತಿಗೆ ನಮ್ಮ ಪೊಲೀಸ್ನವ್ರು ಕೇಳ್ಬೇಕಾ, ಎಣ್ಣೆ ಮಾಸ್ಟರ್ಗಳು ಕುಡ್ದು, ನಾಳೆಯಿಂದ ನಿಮ್ಗೆಲ್ಲ ಫ್ರೀ ಕಂಡ್ರು, ಇವಾಗ ಹೋಗಿ ಹಿಡ್ದಾಕೊಂಬರ್ತೀವಿ ವೀರಪ್ಪನ, ಇಂಥ ಕಡೆ ಇದಾನಂತೆ. ಯಾವಾಗ ಈ ವಿಷಯ ಹೋಯ್ತು, ಅದು ಹೆಂಗೆ ಅವನಿಗೆ ಮುಟ್ತೋ ಗೊತ್ತಿಲ್ಲ. ಅಲ್ಲಿ ಹೋದ್ರೆ ಯಾರೂ ಇಲ್ಲ. 2 ಗಂಟೆಗೆ ಹೋದೋ ರಾತ್ರಿ, ಎಲ್ಲ ಫುಲ್ ಕವರ್ ಆಗದೆ. ಹಂಗೆ ಅಡ್ವಾನ್ಸ್ ಮಾಡ್ಕೊಂಡು ಪಂಪ್ ಹೌಸ್ ಹತ್ರ ಬಂದರೆ ಅವನದೊಂದು ಬೆಲ್ಟ್ ಸಿಕ್ತು, 1-2 ಕಾಕಿ ಶರ್ಟು, ಮುತ್ತುಲಕ್ಷ್ಮಿದೊಂದು ಸ್ಯಾರಿ, ಇಷ್ಟು ಎತ್ಕೊಂಡು ಬಂದು. ಇದು ನಮ್ಮ ಪೊಲೀಸ್ ಡ್ಯೂಟಿ. ಬಂದು ಆಮೇಲೆ ನಾನು ಬೈಕೊಂಡೆ, ನೀವು ಅನೂರಿನಲ್ಲಿ ಆ ಕೆಲಸ ಮಾಡಲೇಬಾರ್ದಾಗಿತ್ತು, ನಾವು ಯಾತ್ಕೊ ಬಂದಿದ್ದೀವಿ, ಎಲ್ಲೋ ಹೋಗ್ತಾ ಇದ್ದೀವಿ ಅಂದ್ಕೊಂಡೆ, ಬೇಕಾದ್ರೆ ಕೊಳ್ಳೆಗಾಲಕ್ಕೆ ಹೋಗ್ಬಿಟ್ಟು ಆಮೇಲೆ ವಾಪಸ್ ಬಂದು ಹೋಗಿದ್ರು ಆಗಿರೋದು ನಾವು ಅಂದ್ಬಿಟ್ಟು ನಾನು ಬಾವವ್ರಿಗೆ ರೇಗ್ಬಿಟ್ಟೆ. ನನಗೆ ಆ ಮೂಮೆಂಟಲ್ಲಿ ಅವ್ರ ಇನ್ಸ್ಪೆಕ್ಟ್ರು, ನಾನು ಹೆಡ್ ಕಾನ್ಸ್ಟೇಬಲ್ ಅನ್ನೋ ಭಾವನೆ ಇಲ್ಲ. ಆಮೇಲೆ ಏನು ಸಾರ್ ಹಿಂಗೆ ಮಾಡಿಬಿಟ್ರಿ, ಯಾರು ಗೊತ್ತು ಹಿಂಗಾಗ್ತದೆ ಅಂತ. ಇದನ್ನೇ ತಗೊಂಡೋಗಿ ಬಿದ್ರಿ ಹೋದ್ರು. ಅವರೊಂದಷ್ಟು ಉಗಿದ್ರು, ನೀವು ಮಾಡೋ ಕೆಲಸ ಏನು, ನಿಮ್ಗೆ ಯಾಕೆ ಬೇಕಾಗಿತ್ತು ಜಿಲಿಟಿನ್ನು ಸಿವಿಲ್ ಪೊಲೀಸ್ನವ್ರು ಅವ್ರ ಊರಿನವ್ರು ನೋಡ್ಕೋತಾರೆ. ನೀವು STF ಬಂದಿರೋದು ವೀರಪ್ಪನ ಇದಕ್ಕೋಸ್ಕರ, ನೀವು ವೀರಪ್ಪನಷ್ಟೇ ನೀವು ಗಮನಿಸ್ಬೇಕು, ಬೇರೆ ಯಾವುದನ್ನು ಗಮನಿಸಬಾರ್ದು. ನೀವು ತಪ್ಪು ಮಾಡಿಬಿಟ್ರಿ ನೀವು. ಸರಿ ಅಂದ್ಬಿಟ್ಟು ನಾನು ಅವಾಗ, ಸರ್ ಇದು ಒಂದು ಕೆಲಸ ಮಾಡಿ, ನಾವು ಬಂದಿರೋರು ಇಬ್ಬರು ಜಯಣ್ಣವ್ರ ಕ್ಯಾಂಪ್ನಲ್ಲಿ ನಾವು ಇದ್ದೀವಿ, ಅವರ ಮೂಮೆಂಟಲ್ಲಿ, ಅವ್ರ ಜೊತೆ ಬಿಟ್ಬಿಡಿ ನಮ್ಮನ್ನು, ಇವ್ರ ಜೊತೆ ಕಟ್ಕೊಂಡು ಹೋದ್ರೆ ಆಗಲ್ಲ. ನಾವು ಇಂಡಿವಿಜುವಲ್ ಆಗಿ ಅವ್ರು ಬೇಕಾದವರು ಒಂದು 4 ಜನ ಪೊಲೀಸ್ನವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಆ 4 ಜನ ಪೊಲೀಸ್ನವರು, ನಾವಿಬ್ಬರು 6 ಜನ, ಡ್ರೈವರು ಜಯಣ್ಣ, 8 ಜನ ಸಾಕು ಸರ್. ನಾವು ಒಂದು ಜೀಪ್ನಲ್ಲಿ ಹೆಂಗೋ ಅನುಸರಿಸ್ಕೊಂಡು ನಾವು ಟ್ರಾವೆಲ್ ಮಾಡಿ ನಾವು ಏನೋ ಒಂದು ಕೆಲಸ ಮಾಡ್ತೀವಿ. ಅವಾಗ ಸ್ಟಾರ್ಟ್ ಆಯ್ತು ಸರ್ ನಮ್ಮ ಜಯಣ್ಣವ್ರ ಆಪ್ರೇಷನ್ನು. ಕಾಡೊಳಗಡೆ ನುಗ್ಗದ ಅಂದರೆ ಪಕ್ಕ ವೀರಪ್ಪನ ಗ್ಯಾಂಗ್ನವ್ರನ್ನ ಇಬ್ಬಿಬ್ಬರನ್ನ ಇಟ್ಕೊಂಬರ್ವು. ಅದರಲ್ಲಿ ಕಾಳಿಯಪ್ಪ ಅನ್ನೋನ್ನ ಜೈಪಾಲ್ ಸಾಹೇಬರು, ಜಯಣ್ಣ, ನಾವು ನಮ್ಮ ಗ್ರೂಪು ಹೋಗಿ ಹಿಡಿದು ಫಸ್ಟ್ ಹಿಡಿದೇ ಕಾಳಿಯಪ್ಪ ಅಂದರೆ ವೀರಪ್ಪನ ಗ್ಯಾಂಗ್ನ, ಅಂದರೆ ಅವನು ಊರಿನಲ್ಲೇ ಇರುವ, ಇಂಥ ಕಡೆ ಹೊಡೆದಾಕ್ಬೇಕು, ಇಂಥ ಕಡೆಗೆಲ್ಲ ಇದಾಕ್ಬೇಕು, ಫೈರ್ ಮಾಡಬೇಕು ಅಂತ ಅಂದರೆ ಇವನು ಫಸ್ಟ್ ಎಂಟ್ರಿ. ಒಂದು ಸಾರಿ ಇವನು ಒಂದು ಉಡಾನ ಒಬ್ಬನೇ ತಿನ್ನುವಂಥ ವ್ಯಕ್ತಿ ಈ ಕಾಳಿಯಪ್ಪ ಅನ್ನೋನು. ಕೈಯಿನ ಮೇಲೆ ಹಿಂಗೆ ನಿಂತ್ಕೊಂಡ್ರೆ 1-1.5 ಅಡಿ ಹಿಂಗೆ ಎತ್ತುವ ಸರ್ ನಮ್ಮನ್ನು. ಇಲ್ಲೊಂದು ಕಾಲು ಹಾಕಿ ನಿಂತ್ಕೊಂಡೆ, ಒಂದು ಹಗ್ಗ ಸಪೋರ್ಟ್ ಇಟ್ಕೊಂಡು ಹಂಗೆ ಎತ್ತದ 1 ಅಡಿ. ಇನ್ನು ಅವನ ಶಕ್ತಿ ಎಷ್ಟಿರ್ಬೋದು. ಕೊನೆಗೆ ಅವನ್ನ ಕವರ್ ಮಾಡ್ಬಿಟ್ಟ. ಮನೆ ಒಳಗೆ ಇದ್ದಾನೆ, ತೊರೆಮಲೆ ಅಂತ ಅಲ್ಲಿ ಇದ್ದಾನೆ. ಜೈಪಾಲ್ ಸಾಹೇಬರು ಒಂದು ಮೋರಿ ಸರ್, ಈ ಹಳ್ಳಿನಲ್ಲಿ ಈ ಥರ
ಅದ್ರೊಳಗೆ ಕೂತವ್ರೆ, ಇಲ್ಲೆಲ್ಲ ಕಕ್ಕಸು ಗಿಕ್ಕಸು ಎಲ್ಲ ಮೆತ್ಕೊಂಡಿದೆ. ಅದನ್ನೂ ಮನ್ಸಿಗೆ ಹಾಕೊಳ್ಳಿಲ್ಲ, ಬಿಡೋ ಇರ್ಲಿ, ಬಟ್ಟೆ ಚೇಂಜ್ ಮಾಡ್ಕೊಂಡ್ರೆ ಆಯ್ತು. ಆ ಗಲೀಜೊಳಗೆ ಕೂತಿದ್ದಾರೆ. ಸುತ್ತ ಪೊಲೀಸ್ನವ್ರು ಇದ್ದಾರೆ. ಅವ್ರದ್ದು ACP DSP, ಇಲ್ಲಿ DSP, ಅವರು ಟಾಂಗೋ 4 ಅವ್ರು ಕೂತ್ಕೊಂಡಿದ್ದಾರೆ ಮೋರಿ ಒಳಗೆ. ಇವ್ರು ಡ್ರೈವರು ಕೂತಿದ್ದಾನೆ ಅವ್ರ ಜೊತೆ. ಅವನದು ಬಟ್ಟೆ ಎಲ್ಲ ಗಲೀಜು. ಸರ್ ಏನಾರ ಆಗಲಿ ಇವತ್ತು ಹಿಡಿಲೇಬೇಕು ಸರ್ ಇದ್ದಾನೆ. ಅದೇ ಜಯಣ್ಣ ಅವ್ರದ್ದು ಫಸ್ಟ್ ಕೇಸು. ಮನ್ಸಿಟ್ಟ ಅಂದರೆ ಮನುಷ್ಯ ಮಿಸ್ಸೇ ಇಲ್ಲ. ಸರಿ ಅಂದ್ಬಿಟ್ಟು ಬಾಗಿಲು ತೆಗೆದೋ ಯಾರು ಕಾಣ್ತಾ ಇಲ್ಲ. ಎಲ್ಲ ಮೂಟೆಗಳು, ಭತ್ತದ ಮೂಟೆ, ರಾಗಿ ಮೂಟೆಗಳು. ಇಲ್ಲ ಇವನು ಇಲ್ಲೇ ಇದ್ದಾನೆ, ಎಲ್ಲೂ ಹೋಗಿಲ್ಲ ಅಂದ. ಸುತ್ತಮುತ್ತ ನೋಡ್ದೋ ಎಲ್ಲ ಇದೇ ಥರ ಅಕ್ಕಿ ರಾಗಿ ಸಿಕ್ತು. ಮೂಟೆಗೆ ನಮ್ಮ ರೈಫಲ್ ಬೈನೆಟ್ನ ಹಾಕಿ ಚುಚ್ಚಿ ಒಂದು ಮೂಟೆ ಕೆಳಗಡೆದು ಇಳ್ದು ಡೌನ್ ಆಯ್ತು. ಅದು ರಾಗಿ ಎಲ್ಲ ಚೆಲ್ಲದ ಮೇಲೆ ಆಮೇಲೆ ನೋಡಿದ್ರೆ ಇವೊಂದು ತಲೆ ಕೂದಲು ಕಾಣ್ತು. ರಪ್ ಅಂತ ಜಯಣ್ಣ ಬಿದ್ದದೆ ಅವನ್ನ ಎತ್ತಾಕೊಂಡು ಬಂದು ನೋಡಿದ್ರೆ ಏನು ಹಿಂಗಂತಾನೆ ಸರ್, ನಾವು 6 ಜನ ಹಿಡ್ದಿದ್ದೀವಿ, ಎಲ್ಲೆಲ್ಲೋ ಹೋಗಿ ಬೀಳ್ತಾ ಇದ್ದೀವಿ. ಒದರ್ತಾನೆ, ಬರೀ ಸುಮ್ಮನೆ ಹಿಂಗಂತಾನಷ್ಟೇ ಹಿಡ್ಕೊಂಡ್ರೆ ಎಲ್ಲೋ ಬೀಳ್ತಾ ಇದ್ದೀವಿ. ಅಂಥ ಮೂಮೆಂಟಲ್ಲಿ ಜಯಣ್ಣ ಏನು ಮಾಡಿದ್ರು, ನಾನು ಸಬ್ ಇನ್ಸ್ಪೆಕ್ಟ್ರು, ನಾನು ಯಾಕೆ ಇವ್ನು ಕಾಲು ಹಿಡಿಬೇಕು ಅಂತ ಯೋಚನೆ ಮಾಡಲಿಲ್ಲ. ಕಾಲ ಹಿಡಿದು ಎಳೆದ್ರೋ ಇಲ್ಲೋ ಹಿಂಗೆ ಬಿದ್ದೋಗ್ಬಿಟ್ಟ ಅವನ ಕೆಳಗಡೆ. ಮೇಲೋಗಿ ಅದಿಕೊಂಡು ಹಿಂದ್ಗಡೆಯಿಂದ ಹ್ಯಾಂಡ್ ಕಪ್ ಹಾಕಿ ಎತ್ತಾಕೊಂಬಂದು ಗಾಡಿಗೆ. ಅವಾಗ ನೋಡ್ತಾರೆ ಇವರು ಬಟ್ಟೆಗಳನ್ನ, ಡ್ರೈವರು ಮತ್ತು ನಮ್ಮ ಜೈಪಾಲ್ ಸಾಹೇಬರು. ಬಿಡೋ, ನಾನು ನಿಂತ್ಕೋತೀನಿ, ಫುಟ್ರೆಸ್ಟ್ ಇದೆಯಲ್ಲ ಅಲ್ಲಿ ನಿಂತ್ಕೋತೀನಿ, ಅಲ್ಲೆಲ್ಲ ನೀರು ಸಿಕ್ಕುತ್ತಾವೆ, ಇದು ಮಾಡು. ಗಾಡಿ ಓಡಿಸೋರು ಯಾರು? ಡ್ರೈವರು. ಅವನೇನು ಮಾಡ್ದ, ಒಂದು ಹುಲ್ಲಿತ್ತಲ್ಲಿ, ಆ ಹುಲ್ಗೋಗಿ ಹಿಂಗೆ ಒರೆಸ್ಬಿಟ್ಟಿದ್ದೇನೆ. ಒಂದಷ್ಟು ಹುಲ್ಲನ್ನ ಕೈಲಿ ಎಷ್ಟು ಬರ್ತದೆ ಅಷ್ಟು ಕಿತ್ತು ಆ ಸೀಟ್ ಮೇಲೆ ಹಾಕ್ಕೊಂಡು ಕೂತ್ಕೊಂಡಿದ್ದೆ. ಗಾಡಿ ಓಡಿಸ್ಕೊಂಬಂದ. ಅಲ್ಲೊಂದು ಕಡೆ ನೀರು ಹರಿತಾ ಇತ್ತು. ಆ ನೀರಿನಲ್ಲಿ ಹೋಗಿ ಇವರು ತೊಳ್ಕೊಂಡು ಅವನ್ನ ಎತ್ತಾಕೊಂಬಂದು ಅದು ಬಿಟ್ಟು 3 ದಿವಸಕ್ಕೆ ಈ ಹರಿಕೃಷ್ಣ ಶಕೀಲ್ ಅಹಮದ್ ಹೊಡೆದಾಕದಾಗ ಅವ್ರದ್ದು ವೈರ್ಲೆಸ್ ಸೆಟ್ಟು ವೀರಪ್ಪನಿಗೆ ಸಿಕ್ಕಿತ್ತು. ಆ ವೈರ್ಲೆಸ್ ಸೆಟ್ಟು ಅಂದಿ ಊರಿನಲ್ಲಿದೆ, ಯಾವುದೋ ಒಂದು ವಾಚ್ ಅಂಗಡಿನಲ್ಲಿದೆ. ಅಲ್ಲಿ ನೋಡಿದ್ರೆ ಅವ್ನು ಶರೀಫ್ ಅಂದ್ಬಿಟ್ಟು ವಾಚ್ ಮೇಕರ್, ಒಂದು ದೊಡ್ಡ ಕ್ಲಾಕ್ನಲ್ಲಿ ಇಡೀ ಸೆಟ್ಟನ್ನ ಬಿಚ್ಚಿ ಅದರಲ್ಲಿ ಅಸೆಂಬಲ್ ಮಾಡೋನೆ. ಗಡಿಯಾರ ಮಾತ್ರ ಓಡ್ತಾ ಇದೆ. 2 ಪಿನ್ ಹಾಕಿದ್ರೆ ಒಂದ್ರಲ್ಲಿ ಮಾತಾಡ್ಬೋದು, ಒಂದ್ರಲ್ಲಿ ಕೇಳ್ಬೋದು. ಯಾರೋ ಒಬ್ರು ಸೂಕ್ಷ್ಮವಾಗಿ ಇನ್ಫಾರ್ಮೇಶನ್ ಕೊಟ್ರು. ಸರಿ, ನಾನು ಬಾವ ಎಲ್ಲ ಹೋದ್ರೆ ಸಾರ್ ನಂದು ವಾಚು ಎನಿಕರ್ ವಾಚು, ಆ ಕಾಲದಲ್ಲಿ ಅದು ಒಳ್ಳೆ ವಾಚು, ಅದನ್ನ ನಾನು ಕೆಡಿಸ್ಬಿಟ್ಟು ಒಳಗಡೆ ಹೋಯ್ತೀನಿ. ನಾನು ಈಚೆ ಕಡೆ ಬಂದು ನಗಡಿ ಯಾವುದೋ ನನಗೆ ತೆಗೆದ್ಬಿಟ್ಟು ಸುಮ್ಮನೆ ಹಿಂಗೆ ಮೇಲೆ ಹಿಂಗಂತೀನಿ, ನೀವು ಆವಾಗ ಬಂದು ಅಟ್ಯಾಕ್ ಮಾಡ್ಕೊಳ್ಳಿ. ಆಮೇಲೆ ನಾನು ವಾಚ್ ಕೊಟ್ಟೆ. ನಮ್ಮ ಮನೆಗೊಂದು ವಾಚ್ ಕೊಡು, ಕ್ಲಾಕ್ ವಾಚು ದೊಡ್ಡದಾಗಿತ್ತು. ಅದನ್ನೇ ಕೇಳಬೇಕಾ ನಾನು? ಈ ವಾಚ್ ಕೊಟ್ಬಿಡ್ರಿ, ನಮಗೆ ಎಷ್ಟಾಗುತ್ತೆ ದುಡ್ಡು ಹೇಳ್ರಿ, ಕೊಡ್ತೀನಿ. ಇಲ್ಲ ಆ ವಾಚ್ ಕೊಡಲ್ಲ. ಅದು ಯಾಕೆ ಅಂತ ಅಂದೆ. ಇಲ್ಲ ಅದು ಬೇರೆಯವ್ರದ್ದು. ಸರಿ ಅಂದ್ಬಿಟ್ಟು ನನಗೆ ಆ ವಾಚ್ ಮೇಲೆ ಡೌಟ್ ಬಂದ್ಬಿಡ್ತು. ಯಾವಾಗ ಹಂಗಂದ. ಸರಿ, ಈ ವಾಚ್ನ ಬೀಚದ, ಆ ಒಡೆದೋಗಿದ್ದು ಗಾಜ್ ತೆಗೆದಾಕ್ದ, ಒಳಗಡೆ ಮಿಷನರಿ ಇದು ಏನೋ ಸ್ಪ್ರಿಂಗ್ ಹೋಗ್ಬಿಟ್ಟಿದೆ ಅಂತ ಅಂದ. ಸರಿ ಅಂದ್ಬಿಟ್ಟು ಅಷ್ಟರೊಳಗಡೆ ನಗಡಿ ಆದೋ ನನಗೆ ಸರ್ಕ ಪರ್ಕ ಅಂತ ಅಂದ್ಬಿಟ್ಟು ನಾನೇ ಮೂಗಿನಲ್ಲಿ ಬೇಕಂತ ಮಾಡಿ ಆಚೆಗೆ ಬಂದು ಹಿಂಗಂದೆ. ಬಂದ್ಬಿಟ್ರು. 15 ಜನ ಪೊಲೀಸ್ನವ್ರು ಇದ್ರು. ಬಾ ಅಂದದ, ಹಿಡ್ಕೊಂಡದ್ದೆ. ಎಲ್ಲಿ ಮಡಗಿದ್ಯಾ ವೈರ್ಲೆಸ್ ಸೆಟ್ಟು? ಕರೆಕ್ಟಾಗಿ ಅದೇ ಗಡಿಯಾರ ತೋರಿಸ್ತಾ ನಾವು. ಸರ್, ನಾನು ಆ ಗಡಿಯಾರದ ಮೇಲೆ ಕಣ್ಣಿಕ್ಕಿದ್ದೀನಿ, ಅದರಲ್ಲಿ ಒಂದು ಮುಳ್ಳು ಟಕ ಟಕ ಅಂತ ಶಬ್ದ ಬರ್ತದೆ, ನೋಡ್ತಾ ಇರಿ. ಆಮೇಲೆ ಸರಿ ಅಂದ್ಬಿಟ್ಟು ಆ ಗಡಿಯಾರ ತೆಗೆದ್ರು. ನೋಡಿದ್ರೆ ಬಿಚ್ಚು ನೋಡಿದ್ರೆ ಒಳಗಡೆ ಫುಲ್ ಅಸೆಂಬ್ಲಿ ಇದೆ, ವೈರ್ಲೆಸ್. ಸರಿ ಅಂದ್ಬಿಟ್ಟು